ಅಧ್ಯಾಯ 10ನೇ ವಾಕ್ಯ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಮೂಲ ಜ್ಞಾನವನ್ನು ಉಂಟು ಮಾಡುತ್ತದೆ. ಇದನ್ನು ಧರಿಸಿಕೊಂಡಿರುವವರಲ್ಲಿ ಗ್ರೀಕನು ಸಾಕು. ಇಂಗ್ಲಿಷ್ ಬೈಬಲ್ ಯಾರ ಹತ್ರ ಇದೆ? ಓದಿ. ಇಲ್ವಾ ಇಂಗ್ಲಿಷ್ ಬೈಬಲ್? ಓದಿ ಯಾರ ಹತ್ರ ಇದೆ? ಬೇಗ ಓದಿ. ಇಮೇಜ್ ಆಫ್ ಹಿಮ್. ಸಾಕು. ಇಂಗ್ಲಿಷ್ ಏನಿದೆ ಅಂದ್ರೆ, ಐ ಹ್ಯಾವ್ ಪುಟ್ ಆನ್ ಎ ನ್ಯೂ ಮ್ಯಾನ್. ನಾನು ಹೊಸ ಮನುಷ್ಯರನ್ನ ಧರಿಸ್ಕೊಂಡಿದ್ದೀನಿ. ಆ ಮನುಷ್ಯ ನಾಲೆಡ್ಜ್ಗೆ ಅನುಸಾರವಾಗಿ ಕ್ರಿಸ್ತನ ಸ್ವರೂಪ್ಯದ ನಾಲೆಡ್ಜ್ಗೆ ಅನುಸಾರವಾಗಿ, ಅದರಲ್ಲಿ ಹೋಲಿಕೆ ಅಂತಿದೆ. ಅದರಲ್ಲಿ ಆ ಹೋಲಿಕೆ ಇರೋ ಜಾಗದಲ್ಲಿ ಅಂಡರ್ಲೈನ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಜ್ಞಾನ ಅಂತ ಬರ್ಕೊಳ್ಳಿ, ಇಲ್ಲ ನಾಲೆಡ್ಜ್ ಅಂತ ಬರ್ಕೊಳ್ಳಿ. ಸೊ ಆ ಹೊಸ ಮನುಷ್ಯ ಎಲ್ಲ ಹೇಳಿ, ಹೊಸ ಮನುಷ್ಯ ಪ್ಲಸ್ ನಾಲೆಡ್ಜ್. ಯಾವ ನಾಲೆಡ್ಜು? ಕ್ರಿಸ್ತನ ನಾಲೆಡ್ಜ್. ಹೊಸ ಮನುಷ್ಯ ಹೇಳಿ, ಬಾಯ್ಬಿಟ್ಟು ಹೇಳ್ರಿ. ಹೊಸ ಮನುಷ್ಯ ಪ್ಲಸ್ ಕ್ರಿಸ್ತನ ನಾಲೆಡ್ಜ್ ಈಸ್ ಈಕ್ವಲ್ ಟು ದೇವರ ಮಕ್ಕಳು. ಹಾ. ಸೊ ಈ ಹೊಸ ಮನುಷ್ಯನಿಗೂ ಈ ನಾಲೆಡ್ಜ್ಗೂ ಒಂದು ಡಿಫರೆನ್ಸ್ ಇದೆ, ಅಂದ್ರೆ ಒಂದು ಸಂಬಂಧ ಇದೆ. ಇದೆಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಹೇಳಿ? ಆದಿಕಾಂಡ 1ನೇ ಅಧ್ಯಾಯದಿಂದ. ದೇವರು ಹೇಳಿದ್ರು, ಎಲ್ಲ ಹಣ್ಣನ್ನ ತಿನ್ನು, ಆದ್ರೆ ಒಳ್ಳೆದನ್ನ ಕೆಟ್ಟದ್ದನ್ನ ಅರಿವನ್ನ ಅಂದ್ರೆ ನಾಲೆಡ್ಜ್ ನ ಉಂಟು ಮಾಡುವಂತ ಹಣ್ಣನ್ನ ತಿನ್ಬೇಡ. ಒಳ್ಳೆದನ್ನ ಕೆಟ್ಟದನ್ನ ಅರಿವು, ಒಳ್ಳೇದು ಕೆಟ್ಟದು ಅರಿವು ಅಂದ್ರೆ ಒಳ್ಳೇದು ಕೆಟ್ಟದು ನಾಲೆಡ್ಜ್ ಅಂದ್ರೆ ಇನ್ಫಾರ್ಮೇಶನ್. ಒಳ್ಳೇದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ಕಂಟೆಂಟು. ಒಳ್ಳೇದ್ರ ಬಗ್ಗೆ ಕೆಟ್ಟದ್ರ ಬಗ್ಗೆ ನಿಮಗೆ ಒಂದು, ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ನಿಮ್ಗೆ ಒಂದು ಬುಕ್ ಕೊಡ್ತಾರೆ, ಎಲ್ಲೆಲ್ಲೂ. ಅದು ಏನ್ ಮಾಡುತ್ತೆ? ನಿಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಅದೇ ತರನೇ ಈ ಹಣ್ಣು ಏನ್ ಮಾಡಿದೆ? ಇವ್ರಿಗೆ ಒಳ್ಳೆದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಉಂಟು ಮಾಡಿದೆ ಒಳಗಡೆ, ಕೆಟ್ಟದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಉಂಟು ಮಾಡಿ. ಸೊ ಲೈಫ್ ಈಸ್ ಆಲ್ ಅಬೌಟ್, ಜೀವನ ಎಲ್ಲ ಯಾವ್ದ್ರ ಬಗ್ಗೆ ಅಂದ್ರೆ ಈ ಒಳ್ಳೇದು ಕೆಟ್ಟದ್ದು ನಾಲೆಡ್ಜ್ ಮೇಲೆ ಡಿಫರೆನ್ಸ್. ಈ ಎರಡರದೇ ಫೈಟಿಂಗ್. ನಮ್ ಜೀವನ ಎಲ್ಲ ಏನು? ಒಳ್ಳೇದು ಕೆಟ್ಟದ್ದು ಎರಡರದ್ದು ನಾಲೆಡ್ಜ್ ಫೈಟಿಂಗ್ ಆಗ್ತಿರೋದು. ಕೆಟ್ಟದ್ರ ಬಗ್ಗೆ ನಾಲೆಡ್ಜ್ ಯಾರು ಪಡ್ಕೊಂತಾರೋ ಅವ್ರು ಆ ಕಡೆ ಹೋಗ್ತಾ ಇರ್ತಾರೆ. ಒಳ್ಳೇದ್ರ ಬಗ್ಗೆ ಯಾರು ನಾಲೆಡ್ಜ್ ಜಾಸ್ತಿ ಪಡ್ಕೊಂತಾರೋ ಅವ್ರು ಈ ಕಡೆ ಹೋಗ್ತಾ ಇರ್ತಾರೆ. ಅದೇ ವಾಕ್ಯ ನೀವು ಓದ್ಕೊಂಡ್ ಬರ್ತಾ ಇದ್ರೆ 8ನೇ ವಾಕ್ಯ ನೋಡಿ ಹೇಳ್ತಾರೆ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಅಂದ್ರೆ ಅರ್ಥ ಏನು? ಇದೆಲ್ಲ ಒಂದು ನಾಲೆಡ್ಜ್. ಇದೆಲ್ಲ ಏನು? ನಾಲೆಡ್ಜ್. ಫಾರ್ ಎಕ್ಸಾಂಪಲ್, ಕೋಪ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾಲೆಡ್ಜ್ ಎಲ್ಲರಿಗೂ ಗೊತ್ತಾ? ಎಲ್ಲರಿಗೂ ಇದೆಯಾ ನಾಲೆಡ್ಜ್? ಕೋಪ ಮಾಡ್ಕೊಳ್ಳೋದು ಹೆಂಗೆ ಅಂತ
ಯಾವ ಟೈಮಲ್ಲಿ ಕೋಪ ಮಾಡ್ಕೊಬೋದು, ಯಾವ ಥರ ಕೋಪ ಮಾಡ್ಕೊಬೋದು, ಎಲ್ಲಿ ಕೋಪ ಮಾಡ್ಕೊಬೋದು, ಯಾರ ಮುಂದೆ ಕೋಪ ಮಾಡ್ಕೊಬೋದು, ಯಾವ ಥರ ಕೋಪ ಅದ್ರ ಬಗ್ಗೆ ಏನಿದೆ ನಮಗೆ ನಾಲೆಡ್ಜ್. ದ್ವೇಷ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇದೆ, ಜಗಳ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇದೆ, ಕೆಟ್ಟ ಮಾತು ಮಾತಾಡೋದ್ರ ಬಗ್ಗೆ. ಈ ನಾಲೆಡ್ಜ್ ಎಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಬಂದಿತ್ತಾ? ಬೆಳೀತಾ 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 ಏನಾಯ್ತು, ನಮಗೆ ಈ ನಾಲೆಡ್ಜ್ ಎಲ್ಲ ಪಡ್ಕೊಂಡು ಅದ್ರಲ್ಲಿ ಏನಾಗ್ಬಿಟ್ಟಿದೀವಿ, ಎಕ್ಸ್ಪರ್ಟ್ಗಳು ಆಗ್ಬಿಟ್ಟಿದೀವಿ. ಸೊ ಯಾವ ನಾಲೆಡ್ಜ್ ನಾವು ಪಡ್ಕೊಂತೀವೋ ಅದರಲ್ಲಿ ನಾವೇನಾಗ್ತಾ ಇರ್ತೀವಿ, ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಓದಿರೋದೆಲ್ಲ ಏನು? ಕೋಪ, ಆಮೇಲೆ ಮತ್ಸರ, ದೋಷಣೆ, ಕೆಟ್ಟ ದುರ್ಭಾಷೆ, ಇವೆಲ್ಲ ಏನ್ ಹೇಳ್ರಿ? ನಾಲೆಡ್ಜ್. ಈ ನಾಲೆಡ್ಜ್ ನ ವಿಸರ್ಜಿಸಿ ಬಿಡು ಅಂತ ಇರೋದು ವಾಕ್ಯ. ಈ ನಾಲೆಡ್ಜ್ ಏನ್ ಪಡ್ಕೊಂಡಿದ್ಯಾ ನೋಡು, ಏನೆಲ್ಲ ಕಲ್ತ್ಕೊಂಡಿದ್ಯಲ್ಲ ನಾಲೆಡ್ಜು, ಇದ್ರ ಬಗ್ಗೆ ಕಲ್ತ್ಕೊಂಡಿರೋ ನಾಲೆಡ್ಜ್ ನ ನೀನ್ ಮಾಡ್ಬೇಕು? ವಿಸರ್ಜಿಸಿ ಬಿಡು, ಬಿಟ್ಬಿಡು. ಈ ನಾಲೆಡ್ಜು, ಇದ್ರ ಬಗ್ಗೆ ನೀನು ಪಡ್ಕೊಂಡಿರುವಂತ ನಾಲೆಡ್ಜು ನಿನಗೆ ಯಾವ ಪ್ರಯೋಜನನೂ ಇಲ್ಲ. ಹಂಗೆ ಮುಂದೆ ಓದ್ಕೊಂಡು 12ನೇ ವಾಕ್ಯ ಓದ್ಕೊಂಬಂದ್ರೆ ಏನ್ ಹೇಳ್ತ ನೋಡ್ರಿ. ಧರಿಸಿಕೊಳ್ಳ್ರಿ ಅಂದ್ರೆ ಅರ್ಥ ಏನು? ಈ ನಾಲೆಡ್ಜ್ ನ ಪಡ್ಕೊಳ್ರಿ, ಇದನ್ನ ಪಡ್ಕೊಳ್ಳಿ. ಈ ತರ ನಾಲೆಡ್ಜ್, ಕೆಟ್ಟ ವಿಷಯವಾದ ನಾಲೆಡ್ಜ್ ನ ಬಿಟ್ಬಿಟ್ಟು ಒಳ್ಳೆ ನಾಲೆಡ್ಜ್ ನ, ಒಳ್ಳೆದ್ರ ಬಗ್ಗೆ ಇರುವಂತ ನಾಲೆಡ್ಜ್ ಏನ್ ಮಾಡ್ಬೇಕು? ನೀವು ಪಡ್ಕೊಳ್ಳಿ, ಧರಿಸ್ಕೊಳ್ಳಿ, ಪಡ್ಕೊಳ್ಳಿ. ಸೊ ಲೈಫ್ ಈಸ್ ಆಲ್ ಅಬೌಟ್ ಫೈಟಿಂಗ್ ವಿತ್ ಗುಡ್ ಅಂಡ್ ಈವಿಲ್. ಅಂದ್ರೆ ಒಳ್ಳೇದು ಕೆಟ್ಟದ್ರ ಬಗ್ಗೆನೇ ಇರುವಂತ ಫೈಟಿಂಗ್ ಲೈಫಲ್ಲಿ. ಒಳ್ಳೆ ನಾಲೆಡ್ಜು, ಕೆಟ್ಟ ನಾಲೆಡ್ಜ್. ಯಾಕಂದ್ರೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಆದಿಕಾಂಡ. ಒಳ್ಳೆದ್ರ ಕೆಟ್ಟದ್ರ ಅರಿವನ್ನು ಉಂಟು ಮಾಡು. ಸೊ ನಾವು ಯಾವ ನಾಲೆಡ್ಜ್ ಕಡೆ ಜಾಸ್ತಿ ವಾಲ್ಕೊಂತ ಇದೀವಿ? ಯಾವ ನಾಲೆಡ್ಜ್ ಕಡೆ ಎಲ್ಲ ಪಾಲ್ಕೊಂತ ಇದೀವಿ? ಯಾವ ನಾಲೆಡ್ಜ್ ಪಡ್ಕೊಳ್ಳೋಕೋಸ್ಕರ ತುಂಬಾ ಆಕ್ಟಿವ್ ಆಗಿದ್ದೀವಿ? ಬಟ್ ನಮ್ಮನ್ನ ದೇವರ ಹತ್ರ ಸೇರಿಸೋದು, ದೇವರ ಬಗ್ಗೆ ಇರುವಂತ ನಾಲೆಡ್ಜ್ ಪಡ್ಕೊಳ್ಳೋದ್ರ ಮೂಲಕವಾಗಿ ನಾವು ದೇವರಿಗೆ ಹತ್ರ ಆಗ್ತೀವಿ. ಬಟ್ ನೀವು ಭಾನುವಾರ ಬರ್ತೀರಾ, ಪ್ರಾರ್ಥನೆಗಳಿಗೆ ಬರ್ತೀರಾ, ಆದ್ರೆ ದೇವ್ರಿಗೆ ಹತ್ರ ಆಗ್ಬೇಕಂತ ನಾಲೆಡ್ಜ್ ಏನಾದ್ರು ಪಡ್ಕೊಳಕ್ ಬರ್ತಾ ಇದ್ದೀರಾ? ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಬರ್ತಾ ಇದ್ದೀರಾ? ನೀವು ಇಲ್ಲಿ ಪ್ರಾರ್ಥನೆಗೆ ಬಂದ್ಮೇಲೆ ನೀವು ನಾಲೆಡ್ಜ್ ಪಡ್ಕೊಳ್ದೆ ಹೋದ್ರೆ ದೇವ್ರ ಬಗ್ಗೆ, ನೀವು ದೇವ್ರಿಗೆ ಹತ್ರ ಆಗಲ್ಲ. ಯಾಕಂದ್ರೆ ದೇವರ ಕುರಿತಾಗಿ ನಾಲೆಡ್ಜ್ ನಾವು ಯಾವಾಗ ಪಡ್ಕೊಂತೀವೋ ಅವಾಗ ಮಾತ್ರನೇ ಆ ನಾಲೆಡ್ಜ್ ಏನ್ ಮಾಡುತ್ತೆ, ನಮ್ಮನ್ನ ದೇವ್ರಿಗೆ ಹತ್ರ ಸೇರಿಸುತ್ತೆ. ಅದ್ರ ಬಗ್ಗೆ ನಾವು ಏನ್ ತಿಳ್ಕೊಂತೀವೋ ಆ ತಿಳುವಳಿಕೆನೆ ನಮ್ಮನ್ನ ಏನ್ ಮಾಡುತ್ತೆ, ದೇವ್ರಿಗೆ ಹತ್ರ ಸೇರಿಸುತ್ತೆ. ನಂಬಿಕೆ ಬಗ್ಗೆ ನಾಲೆಡ್ಜು ಎಷ್ಟಿದೆ ನಿಮಗೆ? ಪ್ರೀತಿ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಎಷ್ಟಿದೆ ನಿಮಗೆ? ಒಬ್ರನ್ನ ಕ್ಷಮಿಸೋದ್ರಲ್ಲಿ ನಾಲೆಡ್ಜ್ ಎಷ್ಟಿದೆ ನಿಮಗೆ? ಪೇಷನ್ಸ್ ಬಗ್ಗೆ ನಾಲೆಡ್ಜ್ ಎಷ್ಟಿದೆ? ಸಹಿಸ್ಕೊಳ್ಳೋದ್ರ ಬಗ್ಗೆ ನಾಲೆಡ್ಜ್ ಎಷ್ಟಿದೆ ನಿಮಗೆ? ಸೈಲೆಂಟ್ ಆಗಿರೋದ್ರ ಬಗ್ಗೆ ನಾಲೆಡ್ಜ್ ಎಷ್ಟಿದೆ? ಏನಕ್ಕೆ ನಮ್ಗೆ ಆತ್ಮಿಕ ವಿಷಯಗಳಲ್ಲಿ ಮುಂದೆ ಹೋಗಕ್ ಆಗ್ತಾ ಇಲ್ಲ ಅಂದ್ರೆ ಆತ್ಮಿಕ ವಿಷಯವಾದ ನಾಲೆಡ್ಜ್ ನಮಗೆ ಇಲ್ಲ. ಒಬ್ರು ಜಗಳ ಮಾಡಕ್ ಬಂದಾಗ ನಾವ್ ಆ ಟೈಮಲ್ಲಿ ನಾವ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕನ್ನೋ ನಾಲೆಡ್ಜ್ ನಮ್ಗಿಲ್ಲ. ಒಬ್ರು ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡ್ಬೇಕಾದ್ರೆ ನಮ್ಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕನ್ನೋ ನಾಲೆಡ್ಜ್ ನಮ್ಗೆ ಇಲ್ಲ. ನಮ್ಮನ್ನೊಬ್ರು ದ್ವೇಷ ಮಾಡ್ಬೇಕಾದ್ರೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ಬೇಕನ್ನೋ ನಾಲೆಡ್ಜ್ ನಮ್ಗೆ ಇಲ್ಲ. ಸೊ ಎರಡೂ ಇದೆ, ಒಳ್ಳೇದು ಕೆಟ್ಟದ್ದು, ಎರಡು ನಾಲೆಡ್ಜ್ ಇದೆ. ಬಟ್ ನೀವು ಯಾವ ಚಾಯ್ಸ್ ಮಾಡ್ಕೊಂತೀರಾ? ಕಾಯಿ ನೇಬೇಲ್ ಇಬ್ರು ತಗೊಳ್ಳಿ,
ಏಬೇಲ್ ಒಳ್ಳೆ ನಾಲೆಡ್ಜ್ ಆರಿಸ್ಕೊಂಡ, ಕಾಯಿನ್ ಕೆಟ್ಟ ನಾಲೆಡ್ಜ್ ಆರಿಸ್ಕೊಂಡ. ಕೆಟ್ಟ ನಾಲೆಡ್ಜ್ ಮೂಲಕವಾಗಿ ಏನಾಯ್ತು? ಕೊಲೆ ಆಯ್ತು, ದ್ವೇಷ ಉಂಟಾಯ್ತು. ಅಲ್ಲಿಂದ ಅವನ ಜನರೇಷನ್ನೇ ಹಾಳಾಗೋಯ್ತು. ಒಂದು ಕೆಟ್ಟ ನಾಲೆಡ್ಜ್ ಮೂಲಕವಾಗಿ, ಒಂದು ಕೆಟ್ಟ ಪ್ರೇರೇಪಣೆ ಮೂಲಕವಾಗಿ, ಒಂದು ಕೆಟ್ಟದರ ಅರಿವು ಉಂಟಾಗುವುದರ ಮೂಲಕವಾಗಿ ಒಬ್ಬನ ಜೀವನ ಹಾಳಾಯ್ತು, ಅವನ ಫ್ಯೂಚರ್ ಹಾಳಾಯ್ತು. ಓಲಿ ಸೈತಾನ್ ಏನಕ್ಕೆ ನಮ್ಮ ಜೀವನದಲ್ಲಿ ಫೈಟ್ ಮಾಡ್ತಾವನ್ ಹೇಳ್ರಿ? ಓಲಿ ದೇವ್ರ ಸಂಬಂಧ ಯಾವಾಗ ಹೆಂಗ್ ಕಟ್ಟಾಗತ್ತೆ ಹೇಳ್ರಿ? ದೇವ್ರ ನಾಲೆಡ್ಜ್ ಯಾವಾಗ ಕಮ್ಮಿ ಆಗುತ್ತೆ, ದೇವ್ರ ಸಂಬಂಧ ಕಟ್ಟಾಗತ್ತೆ. ಯಾಕಂದ್ರೆ ದೇವ್ರ ಸಂಬಂಧ ಆಧಾರ ಪಟ್ಟಿರೋದು ದೇವರ ಬಗ್ಗೆ ನಾವು ಪಡ್ಕೊಳ್ಳುವಂತ ನಾಲೆಡ್ಜ್ ಮೇಲೆ. ಫಸ್ಟ್ ಏನ್ ಮಾಡ್ತಾನೆ, ನಾವು ನಿಮ್ಮನ್ನ ದೇವ್ರ ಬಗ್ಗೆ ನಾಲೆಡ್ಜ್ ನ ಪಡ್ಕೊಳ್ಳೋದನ್ನ ನಿಲ್ಸ್ತಾನೆ. ಅವಾಗ ಏನ್ ಮಾಡ್ತೀರಾ ನೀವು? ಪ್ರಾರ್ಥನೆ ಮಾಡೋದು ಕಮ್ಮಿ ಮಾಡ್ತೀರಾ, ಸಹವಾಸಗಳಿಗೆ ಬರೋದು ಕಮ್ಮಿ ಮಾಡ್ತೀರಾ, ಪ್ರಾರ್ಥನೆಗಳಿಗೆ ಬರೋದು ಕಮ್ಮಿ ಮಾಡ್ತೀರಾ, ಆತ್ಮಿಕವಾಗಿ ಇಂಟ್ರೆಸ್ಟ್ ತೋರ್ಸೋದು ಏನ್ ಮಾಡ್ತೀರಾ? ಕಮ್ಮಿ ಈ ಕಮ್ಮಿ ಮಾಡ್ಬೇಕಾದ್ರೆ ಆಗ್ತಾ ಇರೋದೇನು? ದೇವ್ರ ಬಗ್ಗೆ ನಾಲೆಡ್ಜ್ ಏನಾಗ್ತಾ ಇದೆ? ಕಮ್ಮಿ ಆಗ್ತದೆ. ಯಾವಾಗ ಕಮ್ಮಿ ಆಗುತ್ತೋ ಅವಾಗ ನೀವು ಆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ದೇವರಿಗೆ ನಮ್ಮನ್ನ ದೇವರ ಹತ್ರ ಸೇರಿಸೋದೇ ದೇವರ ನಾಲೆಡ್ಜು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ಎಫೆಸ ಬರೆದ ಪುಸ್ತಕ, ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಕೊಲೋಸಿ ಹಂಗೆ ಇಟ್ಕೊಳ್ಳಿ. ಎಫೆಸ ಬರೆದ ಪುಸ್ತಕ 1ನೇ ಅಧ್ಯಾಯ 17ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಸ್ವಭಾವ ಸ್ವರೂಪನಾದ ತಂದೆಯು ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಯಾವ ತಿಳುವಳಿಕೆ ಕೊಡ್ಬೇಕಂತ ನಮ್ಗೆ? ಅದಕ್ಕೆ ಮುಂಚೆ ಅದಕ್ಕೂ ಮುಂಚೆ ತನ್ನ ವಿಷಯವಾಗಿ ಸಾಕು. ತನ್ನ ವಿಷಯವಾಗಿ ದೇವ್ರೇನ್ ಮಾಡ್ತಾರಂತೆ? ನಿಮಗೆ ನಾಲೆಡ್ಜ್ ಕೊಡ್ತಾರ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ದೇವ್ರ ನಾಲೆಡ್ಜ್ ನಮ್ಗಿರ್ಬೇಕು ಅಂತ. ಸೊ ದೇವ್ರೆ ತನ್ನ ವಿಷಯವಾದ ತಿಳುವಳಿಕೆಯನ್ನ, ತನ್ನ ವಿಷಯವಾದ ನಾಲೆಡ್ಜ್ ನಮಗೆ ಕೊಟ್ಟು, ಆ ನಾಲೆಡ್ಜ್ ಮೂಲಕವಾಗಿ ದೇವ್ರ ಬಗ್ಗೆ ಪಡ್ಕೊಳ್ಳುವಂತ ನಾಲೆಡ್ಜ್ ಮೂಲಕವಾಗಿ, ಆ ತಿಳುವಳಿಕೆಯ ಮೂಲಕವಾಗಿ ದೇವ್ರ ಏನ್ ಮಾಡ್ತಾರೆ? ನಮ್ಮನ್ನ ಅವ್ರ ಹತ್ರಕ್ಕೆ ಸೇರ್ಸ್ಕೊಂತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಹೇಳ್ರಿ, ಪಕ್ಕದಲ್ಲಿರೋರಿಗೆ ಹೇಳ್ರಿ, ಏನಂತ ಹೇಳ್ತೀರಾ? ಓಕೆ. ಸೊ ದೇವರು, ನೀವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ, ಪ್ರತಿ ಸಾರಿ ಬೈಬಲ್ ಓದುವಾಗ, ಪ್ರತಿ ಸಾರಿ ನೀವು ಆರಾಧನೆಗೆ ಬರ್ಬೇಕಾದ್ರೆ, ಪ್ರಾರ್ಥನೆಗಳಿಗೆ ಬರ್ಬೇಕಾದ್ರೆ ದೇವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೆ ನಿಮ್ ಜೀವನದಲ್ಲಿ? ಏನ್ ಕೆಲಸ ಮಾಡ್ತಾ ಇರ್ತಾರೆ? ದೇವ್ರ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ಹುಟ್ಟಿಸ್ತಾ ಇರ್ತಾರೆ. ದೇವ್ರ ಬಗ್ಗೆ ನಿಮ್ಮಲ್ಲಿ ಒಳ್ಳೆ ನಾಲೆಡ್ಜ್ ದೇವ್ರ ಏನ್ ಮಾಡ್ತಾ ಇರ್ತಾರೆ? ಉಂಟು ಮಾಡ್ತಾ ಇರ್ತಾರೆ. ಇನ್ನೊಂದು ವಾಕ್ಯ ನಾವು ಓದ್ಕೊಳ್ಳೋಣ ನೋಡ್ರಿ. ಓಶಯ ಬರೆದ ಪುಸ್ತಕ 4ನೇ ಅಧ್ಯಾಯ. ಓಶಯ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ.
ಹಳೆ ಒಡಂಬಡಿಕೆ. ಓಶಯ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಸಾಕು. ಏನಂತೆ? ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನನ್ನ ಜನರಿಗೆ ಒಳ್ಳೆ ನಾಲೆಡ್ಜ್ ಇಲ್ದಿರ, ಒಳ್ಳೆದ್ರ ಅರಿವು ಇಲ್ದಿರ ಹಾಳಾಗ್ತಾ ಇದಾರೆ. ಜನರು ಹಾಳಾಗೋದು ಯಾವ್ದ್ರಿಂದ ಹೇಳ್ರಿ? ಒಳ್ಳೆದ್ರ ಅರಿವು ಇಲ್ಲದೆ ಇರುವುದರಿಂದ ಹಾಳಾಗೋದು. ಸಂಬಂಧಗಳು ಏನಕ್ಕೆ ಹಾಳಾಗ್ತವೆ? ಎಲ್ಲ ಇಲ್ಲ ಇದ್ದೀರಾ? ಕೇಳಿಸ್ತಾ ಇದೆಯಾ? ಸಂಬಂಧಗಳು ಏನಕ್ಕೆ ಹಾಳಾಗ್ತವೆ ಹೇಳ್ರಿ? ಸಂಬಂಧಗಳಲ್ಲಿ ಹೆಂಗೆ ಇರಬೇಕು ಅನ್ನುವಂತ ಅರಿವು ಇಲ್ಲದೆ ಇರೋದ್ರಿಂದ ಸಂಬಂಧಗಳು ಹಾಳಾಗ್ತವೆ. ಜಗಳ ಮಾಡಬಾರ್ದು ಅನ್ನೋ ಟೈಮಲ್ಲಿ ಜಗಳ ಮಾಡ್ಬಿಡ್ತೀವಿ, ಆಮೇಲೆ ಜಗಳ ಮಾಡಿದ್ಮೇಲೆ ಯೋಚನೆ ಮಾಡ್ತೀವಿ ಮಾಡಬಾರ್ದಾಗಿತ್ತು. ಏನಕ್ಕೆ? ಆ ಅರಿವು ಮುಂಚೆನೆ ಇರ್ಬೇಕಾಗಿತ್ತಾನೆ. ಆಲ್ರೆಡಿ ಡ್ಯಾಮೇಜ್ ಆಗೋಗಿದೆ. ಸೊ ದೇವರೇ ಹೇಳ್ತಾ ಇದ್ದಾರೆ, ನನ್ನ ಜನರು ಜ್ಞಾನಹೀನರಾಗಿ ಒಳ್ಳೆದ್ರ ಅರಿವು ಇಲ್ದೇರ ಹಾಳಾಗೋಗ್ತಾ ಇದ್ದಾರೆ. ಯಾರ್ದು ಫೋನ್ ಸ್ವಿಚ್ ಆಫ್ ಮಾಡಿ ದಯಮಾಡಿ. ಇನ್ನು ಯಾರ್ದಾದ್ರು ಇದ್ರೆ ಸ್ವಿಚ್ ಆಫ್ ಮಾಡಿ ದಯಮಾಡಿ. ಮೈಂಡ್ ಡೈವರ್ಟ್ ಮಾಡಬೇಡಿ. ಏನ್ ಹೇಳ್ತದೆ ಈಗ ನಾನು? ಸೊ ನನ್ನ ಜನರು ಜ್ಞಾನ ಇಲ್ದಿರ ಏನಾಗ್ತಾ ಇದಾರೆ? ಹಾಳಾಗಿದ್ದಾರೆ. ಒಳ್ಳೆದ್ರ ಅರಿವಿಲ್ದಿರ ಹಾಳಾಗ್ತಾ ಇದ್ದಾರೆ. ತುಂಬಾ ದಿನ ನೀವು ಡಿಪ್ರೆಷನ್ ಅಲ್ಲಿ ಇದ್ರೆ ನಿಮಗೆ ಒಳ್ಳೆದ್ರ ಅರಿವು ಜ್ಞಾನ ಇಲ್ಲ. ಒಳ್ಳೆದ್ರ ಜ್ಞಾನ ಇರೋರು, ಒಳ್ಳೆದ್ರ ಅರಿವು ಇರೋರು, ಒಳ್ಳೆದ್ರ ನಾಲೆಡ್ಜ್ ಇರೋರು ತುಂಬಾ ದಿವಸ ಕೆಟ್ಟ ವಿಷಯಗಳಲ್ಲಿ ಸಿಗಾಕೊಳ್ಳಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇದೆಯಾ? ಒಳ್ಳೆದ್ರ ಅರಿವು, ಒಳ್ಳೆದ್ರ ಬಗ್ಗೆ ನಾಲೆಡ್ಜ್ ಇರೋರು ತುಂಬಾ ದಿವಸ ಕೋಪದಲ್ಲಿ ಇರಲ್ಲ. ಒಳ್ಳೆದ್ರ ಬಗ್ಗೆ ನಾಲೆಡ್ಜ್ ಇರೋರು ತುಂಬಾ ದಿವಸ ದ್ವೇಷದಲ್ಲಿ ಇರಲ್ಲ. ಒಳ್ಳೆದ್ರ ಬಗ್ಗೆ ನಾಲೆಡ್ಜ್ ಇರೋರು ತುಂಬಾ ದಿವಸ ಹೊಟ್ಟೆವ್ರಿ ಪಟ್ಕೊಂಡು ಇರಲ್ಲ. ಒಂದ್ ವೇಳೆ ನೀವು ತುಂಬಾ ದಿವಸ ಇದ್ದೀರಾ ಅಂದ್ರೆ ನೀವು ಬುದ್ಧಿವಂತರಲ್ಲ, ಮುಟ್ಟಳ್ರು. ಹೇಳ್ರಿ ಪಕ್ಕದಲ್ಲಿ ಇರೋರಿಗೆ. ತುಂಬಾ ದಿನ ಈ ಕೆಟ್ಟದ್ರ ಬಗ್ಗೆ ನಾಲೆಡ್ಜು ಮೈಂಡಲ್ಲಿ ಹಿಡ್ಕೊಂಡು ಯೋಚನೆ ಮಾಡೋರಾಗಿದ್ರೆ ನೀವು ಬುದ್ಧಿವಂತರಲ್ಲ, ಮುಟ್ಟಾಳ್ರು ಅಂತ ಹೇಳ್ರಿ. ಹೇಳ್ರಿ ಹೇಳ್ರಿ ಗಟ್ಟಿಯಾಗಿ ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ. ಕೆಟ್ಟ ವಿಷಯ ಬಗ್ಗೆ ನಾಲೆಡ್ಜ್ ತುಂಬಾ ದಿವಸ ಇಟ್ಕೊಂಡಿದ್ರೆ ನೀವು ಹೇಳ್ರಿ, ನೀವ್ ಬುದ್ಧಿವಂತರಲ್ಲ, ನೀವ್ ಮುಟ್ಟಾಳ್ರು ಅಂತ ಹೇಳ್ರಿ. ಈ ಮುಟ್ಟಾಳ್ರಿಗೆ ವಾಗ್ದಾನ ನೆರವೇರಿಸ್ಬೇಕಾ? ಆಶೀರ್ವಾದ ಸಿಗ್ಬೇಕಾ? ಈ ಮುಟ್ಟಾಳ್ರಿಗೆ ಏನ್ ಆಶೀರ್ವಾದ ಮಾಡಿ ಏನ್ ಲಾಭ? ಏನು ಇವ್ರಿಗೆ ಒಳ್ಳೆದ್ರ ನಾಲೆಡ್ಜ್ ಪಡ್ಕೊಳ್ಳುವಂತ ಇಂಟ್ರೆಸ್ಟ್ ಇಲ್ಲ. ಒಳ್ಳೆದ್ರ ಬಗ್ಗೆ ನಾಲೆಡ್ಜ್ನ ಶೇಖರಣೆ ಮಾಡೋದ್ರಲ್ಲಿ ಇವ್ರಿಗೆ ಏನಿಲ್ಲ, ಆಸಕ್ತಿ ಇಲ್ಲ. ಇವ್ರಿಗೆ ದೇವ್ರು ಏನಕ್ಕೆ ಆಶೀರ್ವಾದ ಮಾಡಬೇಕು? ಎಲ್ಲ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ? ಕೇಳ್ರಿ ಪಕ್ಕದಲ್ಲಿವರಿಗೆ. ಒಳ್ಳೇದನ್ನ ಶೇಖರಣೆ ಮಾಡಕ್ಕೆ ಆಸಕ್ತಿ ಇಲ್ಲದೆ ಇದ್ರೆ ನಿಮ್ಮನ್ನ ಏನಕ್ಕೆ ದೇವರ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ರಿ. ಯಾಕೆ ಮಾಡ್ಬೇಕು? ನಿಮ್ಮ ಹತ್ರ ದೇವ್ರ ಎದುರು ನೋಡ್ತಾ ಇರೋದೇನು? ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ನೀವು ಪಡ್ಕೊಬೇಕಂತ. ಆ ನಾಲೆಡ್ಜ್ ಮೂಲಕವಾಗಿ ದೇವ್ರ ಏನ್ ಮಾಡ್ಬೇಕಂತ, ನಿಮ್ಮನ್ನ ಅವ್ರಿಗೆ ಹತ್ರ ಸೇರ್ಸ್ಕೊಬೇಕಂತ ದೇವ್ರಿಗೆ ಇಷ್ಟಪಡ್ತಾ ಇರೋದು. ಬಟ್ ನಮಗೆ ಒಳ್ಳೇದ್ರ ಅರಿವು ಪಡ್ಕೊಳ್ಳೋದ್ರಲ್ಲಾಗ್ಲಿ ಶೇಖರಣೆ ಮಾಡ್ಕೊಳ್ಳೋದ್ರಲ್ಲಾಗ್ಲಿ ಆಸಕ್ತಿ ನಮಗೆ ಇಲ್ಲ. ಎಷ್ಟು ಅರ್ಥ ಆಗ್ತದೆ? ಕೆಟ್ಟದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದೆ ನಮ್ಗೆ, ಬಟ್ ಒಳ್ಳೇದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಓಲಿ ಕ್ಷಮಿಸೋದು ಹೆಂಗೆ ಅಂತ ನಾಲೆಡ್ಜ್ ಇದೆಯಾ? ಯಾಕೆ ಅದ್ರ ಬಗ್ಗೆ ನಾಲೆಡ್ಜ್ ಪಡ್ಕೊಳಕ್ ಆಸಕ್ತಿ ಇಲ್ಲ ನಮ್ಗೆ? ಯಾಕಂದ್ರೆ ಆ ನಾಲೆಡ್ಜ್ ಮೇಲೆ ಇಂಟ್ರೆಸ್ಟ್ ಇಲ್ಲ.
ಸಹಿಸ್ಕೊಳ್ಳೋದ್ರ ಬಗ್ಗೆ ನಮಗೆ ನಾಲೆಡ್ಜ್ ಜಾಸ್ತಿ ಇದೆಯಾ? ಯಾಕಂದ್ರೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡಕ್ಕೆ, ಆ ನಾಲೆಡ್ಜ್ನ ಶೇಖರಣೆ ಮಾಡಕ್ಕೆ, ಆ ನಾಲೆಡ್ಜ್ ಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ಲ, ಆಸಕ್ತಿ ಇಲ್ಲ. ಅಂದ್ರೆ ದೇವರ ಆತ್ಮಿಕ ವಿಷಯಗಳಲ್ಲಿ ನಮಗೆ ನಾಲೆಡ್ಜ್ ಪಡ್ಕೊಳ್ಳಕ್ಕೆ ಆಸಕ್ತಿ ಇಲ್ಲ. ಯಾಕಂದ್ರೆ ನಮಗೆ ಆ ನಾಲೆಡ್ಜು ಇಷ್ಟ ಇಲ್ಲ. ಯಾಕಂದ್ರೆ ಒಬ್ರನ್ನ ಕ್ಷಮಿಸಕ್ಕೂ ನಮ್ಗೆ ಇಷ್ಟ ಇಲ್ಲ, ಒಬ್ಬರನ್ನ ಸಹಿಸ್ಕೊಳ್ಳಕ್ಕೂ ಇಷ್ಟ ಇಲ್ಲ, ಒಬ್ಬರ ಜೊತೆ ತಾಳ್ಮೆ ಆಗಿರೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಕಂಡ್ರೆ ನಮ್ಗೆ ಇಷ್ಟ ಇಲ್ಲ. ಆ ನಾಲೆಡ್ಜ್ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಎಲ್ಲ ಇದ್ದೀರಾ? ಇವ್ರನ್ನ ಕಂಡ್ರೆ ನನಗೆ ಇಷ್ಟ ಇಲ್ಲ, ಈ ನಾಲೆಡ್ಜ್ ಪಡ್ಕೊಂಡು ನಾನು ಏನ್ ಮಾಡ್ಲಿ? ನಾಲೆಡ್ಜ್ ಪಡ್ಕೊಳ್ದೆ ಹೋದ್ರೆ ನೀವು ದೇವ್ರಿಗೆ ಹತ್ರ ಹಾಕೆ ಆಗಲ್ಲ. ಸೊ ಜನರು ಹಾಳಾಗ್ತಾ ಇರೋ ಕಾರಣಕ್ಕೇನು? ನಾಲೆಡ್ಜ್ ಇಲ್ಲದೆ. ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ಇದೆ, ಅಂದ್ರೆ ಕೆಟ್ಟದ್ರ ಬಗ್ಗೆ ಇದೆ ನಾಲೆಡ್ಜು ಆಲ್ರೆಡಿ. ಸೊ ಆ ಹಣ್ಣಿನ ಒಂದು ಭಾಗ ಆಲ್ರೆಡಿ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದೆ, ಆದ್ರೆ ಇನ್ನೊಂದು ಭಾಗ ಕೆಲಸ ಮಾಡಕ್ ಕಷ್ಟ ಪಡ್ತಾ ಇದೆ. ಹಣ್ಣು ತಿಂದಿದ್ದು ಆದಮ್ಮ, ಅವಸ್ಥೆ ಪಡ್ತಾ ಇರೋದು ನಾವು. ಸೊ ಒಂದ್ ಕಡೆ ನಮ್ಗೆ ಕೆಟ್ಟದ್ರ ಬಗ್ಗೆ ಅರಿವು, ನಾಲೆಡ್ಜು ತುಂಬಾ ಜಾಸ್ತಿ ಇದೆ, ಆದ್ರೆ ಒಳ್ಳೇದ್ರ ಬಗ್ಗೆ ನಾಲೆಡ್ಜು, ಅರಿವು ತುಂಬಾ ಕಮ್ಮಿ ಇದೆ. ಆದ್ರೆ ಹಣ್ಣು ಎರಡು ಕೆಲಸನೂ ಮಾಡ್ತು, ಒಳ್ಳೇದ್ರ ಬಗ್ಗೆನೂ ಅರಿವು ಉಂಟು ಮಾಡ್ತು, ಕೆಟ್ಟದ್ರ ಬಗ್ಗೆನೂ ಅರಿವು ಉಂಟು ಮಾಡ್ತು. ಆದ್ರೆ ಮನುಷ್ಯ ಆರಿಸ್ಕೊಂಡಿದ್ದು ಕೆಟ್ಟದ್ರ ಬಗ್ಗೆ ಇರುವಂತ ನಾಲೆಡ್ಜ್ ಮಾತ್ರ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಕ್ಷಮಿಸೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದ್ರೆ, ಕ್ಷಮಿಸೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಒಬ್ರೇ ಕೊರ್ಗಿ ಹಾಳಾಗೋಯ್ತೀರಾ ಅಂತ. ಪ್ರೀತಿ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ದ್ವೇಷ ಮಾಡ್ಕೊಂಡೇ ಹಾಳಾಗೋಯ್ತೀವಿ. ಪೇಷನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಜಗಳ ಆಡ್ಕೊಂಡೇ ಹಾಳಾಗೋಯ್ತೀವಿ. ಸಂತೋಷ ಪಡೋದು ನಾಲೆಡ್ಜ್ ಇಲ್ಲ ಅಂದ್ರೆ ಹೊಟ್ಟೆ ಉರಿ ಪಟ್ಕೊಂಡೇ ಹಾಳಾಗೋಯ್ತೀವಿ. ಸೊ ಯಾವಾಗ ನಿಮ್ಗೆ ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ಕಮ್ಮಿ ಆಗುತ್ತೋ ಕೆಟ್ಟದ್ರಲ್ಲಿ ಹಾಳಾಗೋಯ್ತೀರಾ. ಇವಾಗ ನಾವು ಹಾಳಾಗ್ತಿರೋದು ಯಾವ್ದ್ರಿಂದ? ಕಣ್ಣೀರಲ್ಲಿ ಹಾಳಾಗೋಯ್ತಾ ಇದೀವಿ, ವೇದನೆಯಲ್ಲಿ ಹಾಳಾಗೋಯ್ತಾ ಇದೀವಿ, ನೋವಲ್ಲಿ ಹಾಳಾಗೋಯ್ತಾ ಇದೀವಿ, ಬಾಧೆಗಳಲ್ಲಿ ಹಾಳಾಗೋಗ್ತಾ ಇದೀವಿ, ಗಾಯ ಪಟ್ಕೊಂಡು ಹಾಳಾಗೋಯ್ತಾ ಇದೀವಿ, ಒಂಟಿತನದಲ್ಲಿ ಹಾಳಾಗೋಯ್ತಾ ಇದೀವಿ, ಯೋಚನೆ ಮಾಡಿ ಹಾಳಾಗೋಯ್ತಾ ಇದೀವಿ. ಇದೆಲ್ಲ ಯಾವ್ದು ಹೇಳಿ? ಕೆಟ್ಟ ನಾಲೆಡ್ಜು. ಆದ್ರೆ ನಮ್ಗೆ ಯಾವ ನಾಲೆಡ್ಜ್ ಇರ್ಬೇಕು? ಒಳ್ಳೆ ನಾಲೆಡ್ಜ್ ಇರ್ಬೇಕು. ಸಮಾಧಾನವಾಗಿರೋದು ಹೆಂಗೆ, ನೆಮ್ಮದಿಯಾಗಿರೋದು ಹೆಂಗೆ, ನಗ್ನಗ್ತಾ ಇರೋದು ಹೆಂಗೆ, ಸಂತೋಷವಾಗಿರೋದು ಹೆಂಗೆ, ಈ ತರ ನಾವೇನ್ ಮಾಡ್ಬೇಕು? ಇದ್ರ ಬಗ್ಗೆ ನಾಲೆಡ್ಜ್ ಏನ್ ಮಾಡ್ಬೇಕು? ಪಡ್ಕೊಬೇಕು. ಆದ್ರೆ ನಮಗ್ ದ್ವೇಷ ಮಾಡೋದು ಈಸಿ, ಸಮಾಧಾನವಾಗಿರೋದು ಕಷ್ಟ. ಯಾಕಂದ್ರೆ ಅದ್ರ ಬಗ್ಗೆ ನಾಲೆಡ್ಜು. ಸೈನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲದೆ ಹೋದ್ರೆ ಒಂದು ಮಗುಗೆ, ಅವನಿಗೆ ಆ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗೋದು ತುಂಬಾ ಕಷ್ಟ. ಯಾವ ಸಬ್ಜೆಕ್ಟ್ ಅಲ್ಲಿ ಅವನಿಗೆ ನಾಲೆಡ್ಜ್ ಪಡ್ಕೊಳಕ್ ಇಂಟ್ರೆಸ್ಟ್ ಇರಲ್ವೋ ಆ ಸಬ್ಜೆಕ್ಟ್ ಅಲ್ಲೆಲ್ಲ ಏನಾಯ್ತಾನೆ, ಅವನು ಫೇಲ್ ಆಯ್ತಾರೆ. ಎಲ್ಲಿ ಬೇಬಿ ಬಂದೈತಾ? ಕಂಗ್ರಾಚುಲೇಷನ್ಸ್, ಪಾಸ್ ಆಗ್ಬಿಟ್ಟಿದೆ. ಸೊ ಯಾವ ಮಗುಗೆ ಪಾಸ್ ಆಗಕ್ಕೆ ಆಸಕ್ತಿ ಇರಲ್ವೋ, ಇಲ್ಲ ನಾಲೆಡ್ಜ್ ಪಡ್ಕೊಳಕ್ಕೆ ಆಸಕ್ತಿ ಇರಲ್ವೋ, ನಾಲೆಡ್ಜ್ ಪಡ್ಕೊಳಕ್ಕೆ ಆಸಕ್ತಿ ಇಲ್ದಿರೋ ಮಗು ಏನಾಯ್ತಾನೆ, ಆ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾನೆ. ಕಷ್ಟ, ತುಂಬಾ ಕಷ್ಟ ಓದು ಅಂದ್ರೆ ಅಂತ. ಏನಕ್ಕೆ? ಆ ನಾಲೆಡ್ಜೇ ಪಡ್ಕೊಂಡಿಲ್ಲ. ಆ ನಾಲೆಡ್ಜ್ ಪಡ್ಕೊಳ್ದೆ ಇರೋದಕ್ಕೆ ಎಕ್ಸಾಮ್ ಬಂದಾಗ ಅದನ್ನ ಫೇಸ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಫೇಲ್ ಆಗ. ಅದೇ ತರನೇ ತಾಳ್ಮೆ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ. ನಮ್ಮನ್ನ ತಾಳ್ಮೆ ಟೆಸ್ಟ್ ಮಾಡೋ ಟೈಮಲ್ಲಿ ಬಂದಾಗ ಫೇಲ್ ಆಗ್ಬಿಡ್ತೀವಿ. ಕ್ಷಮಿಸೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಆದ್ರೆ ಆ ಸಿಚುವೇಶನ್ ಬಂದಾಗ ಫೇಲ್ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ ಕೈಲಿ ಆಗಲ್ಲ, ಕ್ಷಮಿಸೋದು ತುಂಬಾ ಕಷ್ಟ ಬ್ರದರ್, ಆಗಲ್ಲ. ಅದೆಲ್ಲ ಏನಕ್ಕೆ ಕಷ್ಟ ಆಗುತ್ತೆ? ಅದು ಏನಕ್ಕೆ ಕಷ್ಟ? ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನಮಗೆ. ಅಡಿಗೆ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇಲ್ದೇ ಅವ್ರನ್ನ ತಗೊಂಡ ಕಿಚನ್ ಅಲ್ಲಿ ನಿಲ್ಸಿದ್ರೆ ಅವ್ರ ಪಾತ್ರೆ ಎತ್ತಿಕ್ಕೋದು ಕಷ್ಟ, ಈರುಳ್ಳಿ ಕುಯ್ಯೋದು ಕಷ್ಟ,
ಏನೇನು ಮಾಡೋದು ಒಂದೊಂದೂ ಅವ್ರಿಗೆ ಏನಾಗುತ್ತೆ ಹೇಳ್ರಿ, ಕಷ್ಟ. ಏನಕ್ಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅದೇ ನಿಮ್ ಕೆಲಸ ಮಾಡಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಕಷ್ಟ ಪಡ್ಬೇಕಂತ ನಾಲೆಡ್ಜ್ ಇಲ್ಲದೆ ಹೋದ್ರೆ ಕೆಲ್ಸಕ್ಕೆ ಹೋಗೋದು ಏನಾಯ್ತದೆ, ಕಷ್ಟ ಆಯ್ತದೆ, ಹಿಂಸೆ ಆಗದೆ. ಯಾಕಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕಂತ ನಾಲೆಡ್ಜೇ ಇಲ್ಲ, ಆ ಅರಿವೇ ಇಲ್ಲ. 24 ಗಂಟೆ ಮಲ್ಕೊಂಡು ಸೋಂಬೇರಿ ತರ ಆಡ್ತಾನೆ ಅನ್ಕೊಳ್ಳಿ. ಅವನಿಗೆ ಎದ್ದೋಳು, ಊಟ ಮಾಡು, ಕೆಲ್ಸಕ್ಕೆ ಹೋಗು, ಬಟ್ಟೆ ಹಾಕು, ಇದು ಹೇಳಿದ್ರು ಅವನಿಗೆ ಹೇಳೋದೆಲ್ಲ ಏನಾಗತ್ತೆ, ಕಷ್ಟ. ಯಾಕಂದ್ರೆ ಎದ್ದೋಳೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಊಟ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಟೈಮ್ ಸರಿಯಾಗಿ ಕೆಲ್ಸಕ್ಕೆ ಹೋಗ್ಬೇಕನ್ನೋ ನಾಲೆಡ್ಜು ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಒಳ್ಳೇದು ಏನ್ ಹೇಳಿದ್ರು ಕಷ್ಟ. ಯಾಕಂದ್ರೆ ಅದ್ರ ಬಗ್ಗೆ ಒಳ್ಳೇದ್ರ ಬಗ್ಗೆ ನಡೆದಿಲ್ಲ. ಏನಂದ್ರೆ ಮನ್ಸು ಭಾರ, ಮನ್ಸು ಭಾರ, ಮೋಡ ಭಾರ, ಮೂಡನ ಕೋಪ ಬಲು ಬರ. ಯಾಕಂದ್ರೆ ಅಷ್ಟು ನಾಲೆಡ್ಜ್ ಐತೆ ಅವ್ರ ಹತ್ರ ಕೋಪದ ಬಗ್ಗೆ. ಯಾರು ಕೆಟ್ಟದ್ರ ಬಗ್ಗೆ ನಾಲೆಡ್ಜ್ ಜಾಸ್ತಿ ಪಡ್ಕೊಂತಾರೋ ಅವ್ರನ್ನ ಒತ್ಕೊಂಡ್ ತಿರ್ಗೋದು ತುಂಬಾ ಕಷ್ಟ, ತುಂಬಾ ಟಾರ್ಚರ್. ಜಗಳ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಜಾಸ್ತಿ ಪಡ್ಕೊಂಡಿರೋವನ್ನ ಸಹಿಸ್ಕೊಳ್ಳೋದು ತುಂಬಾ ಭಾರ. ಅದಕ್ಕೆ ವಿಶ್ವಾಸಿಗಳಾಗಿರೋ ನಾವು ಒಳ್ಳೆ ನಾಲೆಡ್ಜು ಇದೆ, ಕೆಟ್ಟ ನಾಲೆಡ್ಜು ಇದೆ, ಒಳ್ಳೇದ್ರ ಅರಿವು ಇದೆ, ಕೆಟ್ಟದ್ರ ಅರಿವು ಇದೆ. ಬಟ್ ಯಾವ್ದನ್ನ ಪಡ್ಕೊಳಕ್ ನಿಮಗೆ ಆಸಕ್ತಿ ಇದೆ? ಯಾವ್ದನ್ನ ಪಡ್ಕೊಳಕ್ ನಿಮಗೆ ಆಸಕ್ತಿ ಇದೆ? ಯೋಬನು ಬರೆದ ಪುಸ್ತಕ 12ನೇ ಅಧ್ಯಾಯ 13ನೇ ವಾಕ್ಯ. ಆದರೂ ನಿನ್ನ ಹೃದಯದಲ್ಲಿ ಇವುಗಳನ್ನು ಬರೆಮಾಡಿಕೊಂಡಿದ್ದಿ, ಇವು ನಿನ್ನಲ್ಲಿಯೇ ಇದ್ದು ಇರುತ್ತವೆಂದು ನಿನಗೆ ಗೊತ್ತುಂಟು. ಅದೇನೆಂದರೆ ನಾನು ತಪ್ಪು ಮಾಡಿದರೆ ಅದಲ್ಲ, ಆತನಲ್ಲಿ ಜ್ಞಾನವೂ ಶಕ್ತಿಯೂ ಉಂಟು, ಆಲೋಚನೆಯು ವಿವೇಕವು ಆತನವೇ. ಎಷ್ಟನೇ ಅರ್ಥ ಆಯ್ತು? ಆತನಲ್ಲಿ ಏನಿದೆ ಅಂತೆ? ಜ್ಞಾನವು ಶಕ್ತಿಯು ಆಲೋಚನೆಯು ವಿವೇಕವು ಆತನಲ್ಲಿ ಉಂಟು. ಇವತ್ತು ದೇವರು ನಿಮ್ಮಲ್ಲಿ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ಏನಿರ್ಬೇಕು ಹೇಳ್ರಿ? ಮೊದಲು ಜ್ಞಾನ ಇರ್ಬೇಕು, ಎರಡನೇದು ಜ್ಞಾನ ಇರಬೇಕು, ಕೆಟ್ಟದನ್ನ ಎದುರಿಸುವಂತ ಶಕ್ತಿನೂ ಇರಬೇಕು. ಅಂದ್ರೆ ಕೆಟ್ಟದ್ದು ಬಂದಾಗ ಹೆಂಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನುವಂತ ಆಲೋಚನೆ ನಿಮಗಿರಬೇಕು. ಆಮೇಲೆ ಯಾವ ತರ ಬದುಕಬೇಕು ಅನ್ನುವಂತ ವಿವೇಕನೂ ಇರ್ಬೇಕು. ದೇವ್ರು ನಿಮ್ಮಲ್ಲಿ ಇದ್ದಾರೆ ಅಂದ್ರೆ ಈ 4 ನಿಮ್ಮಲ್ಲಿ ಇರಬೇಕು. ಎಷ್ಟು ಜನ ನಂಬ್ತಾ ಇದ್ದಾರೆ ದೇವ್ರು ನಿಮ್ಮಲ್ಲಿ ಇದ್ದಾರೆ ಅಂತ? ಎಷ್ಟು ಜನ ನಂಬ್ತಾ ಇದ್ದೀರಾ? ಕೇಳ್ರಿ ಪಕ್ಕದಲ್ಲಿ, ದೇವ್ರು ನಿಮ್ಮಲ್ಲಿ ಇದ್ದಾರಾ? ನಂಬ್ತೀರಾ? ನಿಜವಾಗ್ಲೂ ದೇವ್ರು ಇದ್ದಾರಾ ನಿಮ್ಮಲ್ಲಿ? ಯಾಕೆ ಮತ್ತೆ ಮುಟ್ಟಾಳ್ರ ತರ ಬದುಕ್ತೀರಾ? ಕೇಳ್ರಿ, ದೇವ್ರಿದ್ದಾರೆ ತಾನೆ ಒಳಗಡೆ, ಯಾಕೆ ಮುಟ್ಟಾಳ್ರ ತರ ಬದುಕ್ತೀರಾ? ದೇವ್ರಿದ್ರೆ ನಮ್ಮಲ್ಲಿ ನಾವ್ ಹೆಂಗ್ ಬದುಕ್ಬೇಕು ಹೇಳ್ರಿ? ಬುದ್ಧಿವಂತರಾಗಿ ಬದುಕ್ಬೇಕು, ಜ್ಞಾನವಂತರಾಗಿ ಬದುಕ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ? ಮುಟ್ಟಾಳ್ರ ತರ ಬದುಕ್ತಾ ಇದೀವಿ. ಇದರ ತಾನೆ ದೇವ್ರು ನಿಮ್ಮಲ್ಲಿ? ಸೊ ದೇವ್ರು ನಮ್ಮಲ್ಲಿ ಇದ್ರೆ ನಾವ್ ಹೆಂಗಿರ್ಬೇಕು ಹೇಳ್ರಿ? ಬುದ್ಧಿವಂತರ ತರ ಬದುಕ್ಬೇಕು. ಬುದ್ಧಿವಂತರು ಒಳ್ಳೆದನ್ನ ಮಾತ್ರನೇ ಪಾಟಿಸ್ತಾರೆ. ಸೊ ಇವತ್ತು ದೇವರು ನಮ್ಮಲ್ಲಿ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಮೊದಲನೇದಾಗಿ ಕಾಣಲ್ಪಡ್ಬೇಕಾಗಿರೋದು ಜ್ಞಾನ.
ಎರಡನೇದು ಕೆಟ್ಟದನ್ನು ಎದುರಿಸುವಂತ ಶಕ್ತಿ, ಆಲೋಚನೆಗಳು, ಒಳ್ಳೆ ಒಳ್ಳೆ ಆಲೋಚನೆಗಳು. ರಾತ್ರಿ ಮಲ್ಕೊಬೇಕಾದ್ರೆ ಏನ್ ಆಲೋಚನೆಗಳು ಬರ್ತವೆ ನಿಮ್ಗೆ? ಒಬ್ಬೊಬ್ಬರು ಮುಖ ನೋಡ್ಬೇಕಾದ್ರೆ ಏನ್ ಆಲೋಚನೆಗಳು ಬರ್ತವೆ? ನಿಮ್ಮ ಬಂಧು ಮಿತ್ರರನ್ನ ನೆನ್ಸ್ಕೊಬೇಕಾದ್ರೆ ನಿಮ್ಗೆ ಏನ್ ಆಲೋಚನೆಗಳು ಬರ್ತವೆ? ಹೇಳ್ರಿ, ಏನ್ ಆಲೋಚನೆಗಳು ಬರ್ತವೆ? ಏನ್ ಐಡಿಯಾಗಳು ಬರ್ತವೆ? ಏನ್ ಪ್ಲಾನ್ಗಳು ಬರ್ತವೆ? ಅಂದ್ರೆ ದೇವರಿಗೆ ಸಂಬಂಧಪಟ್ಟಿರುವಂತ ಆಲೋಚನೆಗಳು ನಮ್ಮಲ್ಲಿ ಉಂಟಾಗ್ಬೇಕಂದ್ರೆ ನಮಗೆ ದೇವರ ಬಗ್ಗೆ ನಾಲೆಡ್ಜು ಇರಬೇಕು. ಸೊ ನಾವೆಲ್ಲ ಯಾರಾಗಿದ್ದೀವಿ? ನಿಜವಾಗ್ಲೂನಾ? ಕೇಳ್ರಿ, ಪಕ್ಕದಲ್ಲಿ ಮುಖ ನೋಡ್ರಿ ಸ್ವಲ್ಪ, ನಿಜವಾಗ್ಲ ಕೇಳ್ರಿ. ನಿಜವಾಗ್ಲೂ ಬುದ್ಧಿವಂತರ ನೀವು? ಕೇಳ್ರಿ, ನಿಜವಾಗ್ಲೂ ಬುದ್ಧಿವಂತರ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಕೇಳ್ರಿ, ನಿಜವಾಗ್ಲೂ ಬುದ್ಧಿವಂತರ ನೀವು? ಸಮಾಧಾನವಾಗಿ ಇರ್ಬೇಕಾಗಿರೋ ಜಾಗದಲ್ಲಿ ಜಗಳ ಮಾಡೋನು ಮುಟ್ಟಾಳ, ಬುದ್ಧಿವಂತ ಅಲ್ಲ. ತಾಳ್ಮೆಯಿಂದ ಇರೋ ಜಾಗದಲ್ಲಿ ಕೋಪ ಮಾಡ್ಕೊಳ್ಳೋನು ಬುದ್ಧಿವಂತ ಅಲ್ಲ, ದಡ್ಡ. ನಾವೇನ್ ಮಾಡ್ತಾ ಇದೀವಿ? ಒಂದು ಹೆಂಗೆ ಈ ಕ್ರಿಶ್ಚಿಯಾನಿಟಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇದನ್ನೆಲ್ಲ ಪಾಪ ತರ ತೋರಿಸ್ಬಿಟ್ಟು ನಮ್ಗೆ ಅದನ್ನ ಆ ಲೆವೆಲ್ ರೀಚ್ ಆಗಕ್ಕೆ ಕಷ್ಟ ಆಗ್ಬಿಟ್ಟಿದೆ. ಅದು ಪಾಪ ಯಾವಾಗ ಆಗುತ್ತೆ? ಎಕ್ಸ್ಟ್ರೀಮ್ ಬೆಳ್ಕೊಂಡು ನಮ್ಮ ಲಿಮಿಟ್ ದಾಟಿ ಹೋದಾಗ ಅದು ಪಾಪ ಆಗಿ ಮಾರ್ಪಡುತ್ತೆ. ಬಟ್ ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗೋದೇ ಯಾವ್ದ್ರಿಂದ? ನಾಲೆಡ್ಜ್ ಇಂದ. ಪಾಪ ಸ್ಟಾರ್ಟ್ ಆಗೋದೇ ಯಾವ್ದ್ರಿಂದ ಹೇಳಿ? ನಾಲೆಡ್ಜ್ ಇಂದ. ಕೆಟ್ಟದ್ರ ಒಳ್ಳೇದ್ರ ಅರಿವನ್ನ ಉಂಟು ಮಾಡ್ಕೊಂಡಾಗ ಮಾತ್ರನೇ ಪಾಪ ಏನಾಯ್ತು ಅವನೊಳಗಡೆ ಪ್ರಾರಂಭ ಆಯ್ತು. ಆದ್ರೆ ಅವನು ದೇವ್ರ ಕಡೆಗೆ ವಾಲ್ಕೊಂದಿರ ದೇವ್ರನ್ನೇ ಏನ್ ಮಾಡ್ತಾ ಇದ್ದ? ಕ್ವೆಶ್ಚನ್ ಮಾಡ್ದ. ಒಳ್ಳೇದ್ರ ಕಡೆ ವಾಲ್ಕೊಂಡಿದ್ದಿದ್ರೆ ಏನಾಗ್ಬೇಕಾಯ್ತು? ಅವ್ನಿಗೆ ಏನ್ ಕೇಳ್ಬೇಕಾಗಿತ್ತು? ದೇವ್ರೆ, ನೀನ್ ತಿನ್ಬೇಡ ಅಂದಿದ್ಯಾ, ತಿನ್ಬಿಟ್ಟಿದೀನಿ, ಕ್ಷಮಿಸ್ಬಿಡು, ತಪ್ಪಾಯ್ತು, ಮುಗ್ದಾಗ್ತೈತಾನೆ. ಒಳ್ಳೇದ್ ಕಡೆ ವಾಲ್ಕೊಂಡಿದ್ರೆ, ಒಳ್ಳೇದ್ರ ನಾಲ್ಕು ಜಾಸ್ತಿ ವಾಲ್ಕೊಂಡಿದ್ದಿದ್ರೆ ಈಸಿ ತಾನೆ. ಆದ್ರೆ ಕೆಟ್ಟದ್ರ ನಾಲೆಡ್ಜ್ ಕಡೆ ವಾಲ್ಕೊಂಡು ಏನ್ ಮಾಡ್ಬಿಟ್ಟ? ಪ್ರಶ್ನೆ ಮಾಡ್ದ. ಅವಾಗ ಕೊಡ್ತು, ಈ ಅಮ್ಮ ಮಾಡಿದ ಕೆಲ್ಸ ತಿನ್ನು ಅಂದ್ರೆ ತಿಂದೆ. ಆಯ ಅಮ್ಮನ್ ಕೇಳಿದ್ರೆ ನಾನೇನ್ ತಪ್ಪಿಲ್ಲ, ಅದು ಬಂತು, ಅದು ಮೋಸ ಮಾಡ್ತು, ತಿಂದೆ. ಆದಮ್ಮ ಅವಾಗ್ಲೇ ಒಳ್ಳೆ ನಾಲೆಡ್ಜ್ ಕಡೆ ವಾಲ್ಕೊಂಡ್ಬಿಟ್ಟಿದ್ರೆ, ಒಳ್ಳೆದ್ರ ಅರಿವು ಕಡೆ ವಾಲ್ಕೊಂಡ್ಬಿಟ್ಟಿದ್ರೆ ಸಮಸ್ಯೆ ಇರ್ತಾ ಇರ್ಲಿಲ್ಲ. ಆದ್ರೆ ಒಳ್ಳೆದರ ಬಗ್ಗೆ ನಾಲೆಡ್ಜ್ ನ ಯೂಸ್ ಮಾಡಕ್ ಆ ಟೈಮಲ್ಲಿ ಅವನ್ಗೆ ಆಗ್ಲಿಲ್ಲ. ಇವತ್ತು ನಿಮ್ಗೂ ಆಪ್ಷನ್ ಇದೆ. ಒಳ್ಳೆ ನಾಲೆಡ್ಜ್ ಕಡೆ ವಾಲ್ಕೊಂತೀರಾ, ಕೆಟ್ಟ ನಾಲೆಡ್ಜ್ ಕಡೆ ವಾಲ್ಕೊಂತೀರಾ? ಒಳ್ಳೆ ನಾಲೆಡ್ಜ್ ಕಡೆಗೆ ವಾಲ್ಕೊಂಡ್ರೆ ನಮಗೆ ಟೆನ್ಷನ್ ಇರಲ್ಲ. ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ಪಡ್ಕೊಳ್ಳೋದ್ರಲ್ಲಿ ನೆಮ್ಮದಿ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕು, ತಾಳ್ಮೆ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕು, ಪ್ರೀತಿ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕು, ಸಂತೋಷದ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕು, ಸಮಾಧಾನದ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕು, ನಂಬಿಕೆ ಬಗ್ಗೆ, ಆರೋಗ್ಯದ ಬಗ್ಗೆ, ಒಳ್ಳೆಯ ವಿಷಯಗಳ ಬಗ್ಗೆ ನಾವೇನ್ ಮಾಡ್ಬೇಕು? ಜಾಸ್ತಿ ನಾಲೆಡ್ಜ್ ಪಡ್ಕೊಬೇಕು. ನಾವು ಲೋಕದಲ್ಲಿದ್ರು ಲೋಕಾನುಸಾರವಾಗಿ ಬದುಕುವವರು ಅಲ್ಲ. ಲೋಕಾನುಸಾರವಾಗಿರೋರು ಏನ್ ಮಾಡ್ತಾರೆ? ಕೆಟ್ಟ ನಾಲೆಡ್ಜ್ಗೆ ಅನುಸಾರವಾಗಿ ಬದುಕ್ತಾರೆ. ಬಟ್ ನಾವಾದ್ರೂ ದೇವರ ನಾಲೆಡ್ಜ್ಗೆ ಅನುಸಾರವಾಗಿ, ಒಳ್ಳೆ ನಾಲೆಡ್ಜ್ಗೆ ಅನುಸಾರವಾಗಿ, ಒಳ್ಳೆ ಅರಿವಿನ ಅನುಸಾರವಾಗಿ ನಾವು ಬದುಕೋರಾಗಿದೆ. ಹಲ್ಲೆಲೂಯಾ. ನಿಮಗೂ ಅವಿಶ್ವಾಸಿಗೆ ಡಿಫ್ರೆನ್ಸ್ ಏನು? ಸ್ವಾಮಿ ನಂಬು ಅಂದ್ರೆ ಏನಕ್ಕೆ ನಂಬ್ತಾರೆ? ನೀವು ಹೇಳೋದ್ ಮಾತನ್ನ ನಿಮಗೆ ನಾಲೆಡ್ಜ್ ಇಲ್ಲ, ನಿಮಗೆ ಒಳ್ಳೇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇನ್ನು ನೀವು ಹೇಳೋದನ್ನ ಏನಕ್ಕೆ ನಂಬಬೇಕು? ಅವರು ನಿಮ್ಮ ಮಾತನ್ನ ಏನಕ್ಕೆ ಕೇಳ್ಬೇಕು? ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಅವಿಶ್ವಾಸಿಗೆ ಹೋಗಿ ಸ್ವಾಮಿ ನಂಬು ಅಂದ್ರೆ ಏನಕ್ಕೆ ನಂಬಬೇಕು? ನೀವು ಹೇಳೋದನ್ನ ಕೇಳಿಸ್ಕೊಂಡು ನಿಮಗೆ ಏನಿಲ್ಲ ಹೇಳ್ರಿ. ನಿಮ್ಮನ್ನ ನೋಡ್ತಾವ್ರೆ, ನಿಮ್ಮನ್ನ ನೋಡ್ಬೇಕಾದ್ರೆ ಅವ್ರಿಗೆ ಏನ್ ಅನಿಸ್ತಾ ಇದೆ? ಇವನ್ಗೆ ಒಳ್ಳೇದನ್ನ ಅನುಸರಿಸಕ್ಕೆ ಆಗ್ತಾ ಇಲ್ಲ, ಇಷ್ಟ ಇಲ್ಲ, ಇವನ್ ಸ್ವಾಮಿ ನಂಬು ಅಂತ ಹೇಳ್ತಾವ. ಸೊ ಒಳ್ಳೆದ್ರ ಅರಿವು
ಅರಿವು, ಒಳ್ಳೆದ್ರ ನಾಲೆಡ್ಜ್ನ ಅನುಸರಿಸಕ್ಕೆ, ಅದನ್ನ ಶೇಖರಣೆ ಮಾಡ್ಕೊಳ್ಳಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ನಾವು ಹೋಗಿ ಏ ಸ್ವಾಮಿ ನಂಬು ಅಂದ್ರೆ ಅವ್ರು ಏನಕ್ಕೆ ನಂಬಬೇಕು? ಕೇಳ್ರಿ, ಪಕ್ಕದ ಮುಖ ನೋಡ್ಕೊಂಡು ಕೇಳ್ರಿ, ನಿಮಗೆ ಒಳ್ಳೇದ್ರ ಅರಿವಿಲ್ಲ, ಇನ್ನು ಅವಿಶ್ವಾಸಿಗೆ ಹೋಗಿ ಹೇಳ್ತೀರಾ ಒಳ್ಳೇದ ಅರಿವು ಉಂಟು ಮಾಡೋಕೆ? ನಿಮಗೆ ಒಳ್ಳೆ ಅರಿವಿಲ್ಲ, ಇನ್ನು ಹೋಗಿ ಏನ್ ಬದಲಾಯಿಸ್ತೀರಾ ಬೇರೆಯವ್ರನ್ನ? ನೀವು ಏನ್ ಬದಲಾಯಿಸ್ತೀರಾ ಹೇಳ್ರಿ? ಏನ ನಾವು ಬದಲಾಯಿಸೋದು? ಏನ ಬದಲಾಯಿಸ್ತೀವಿ? ಹೋಗಿ ಅನ್ಯ ಭಾಷೆ ಮಾತಾಡ್ಬಿಟ್ರೆ ಬದಲಾಗ್ಬಿಡ್ತಾ? ತಿರ್ಗಾ ಮುಖಕ್ಕೆ ರಿಟರ್ನ್ ಮಾತಾಡಿದ್ರೆ ಗೊತ್ತಾಯ್ತದೆ ನಮ್ಗೆ. ಮೊದಲು ನೀನ್ ತಾಳ್ಮೆಯಾಗಿರೋದ್ ಕಲಿ, ನೀನ್ ಮೊದಲು ಸಮಾಧಾನವಾಗಿರೋದ್ ಕಲಿ. ನೀನ್ ಮೂತಿ ಹಿಂಗ್ ಇಟ್ಕೊಂಡಿದ್ದೀಯ ನೋಡು, ಸ್ವಲ್ಪ ಹಿಂಗ್ ಇಟ್ಕೊಳ್ಳೋದ್ ಕಲಿ ಅಂದ್ರೆ ಮುಗ್ದೈತೆ ನಿಮ್ ಸುವಾರ್ತೆ, ಮುಗ್ದೈತೆ. ಅಲ್ಲಿಗೆ ಊತಾಕ್ಬಿಡ್ಬೇಕು 3 ಅಡಿ ತೋಡಿ ಒಳಗಡೆಗೆ. ಯಾವ ಮೂತಿ ಇಟ್ಕೊಂಡು ಹೋಗಿ ಹೇಳ್ತೀರ ಅವ್ರಿಗೆ? ಹೇಳ್ರಿ, ಎಲ್ಲ ಇದ್ದೀರಾ? ಸೊ ವಿಶ್ವಾಸಿಗಳಾಗಿರೋ ನಾವು ಇಂಡೈರೆಕ್ಟ್ ಆಗಿ ಸೈತಾನ್ನ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಬದುಕ್ತಾ ಇದೀವಿ. ಸೈತಾನ್ ಇನ್ಫ್ಲೂಯೆನ್ಸ್ ಏನು? ಅವನ ಪರಿಣಾಮಗಳು ನಮ್ಮಲ್ಲಿ ಕಾಣಲ್ಪಡ್ತಾ ಇದೆ. ಅವನ ಪರಿಣಾಮಗಳು ನಮ್ಮ ಮೇಲೆ ಕಾಣಲ್ಪಡ್ತಾ ಇದ್ರೆ ನಾವು ಯಾವಾಗ್ಲೂ ಕೆಟ್ಟ ನಾಲೆಡ್ಜ್ ಮೇಲೆ ಜಾಸ್ತಿ ಮನಸ್ಸಿಟ್ಟಿರ್ತೀವಿ. ಅವಾಗ ಅರ್ಥ ಮಾಡ್ಕೊಳ್ಳಿ, ಕೆಟ್ಟದ್ರ ಬಗ್ಗೆ ನಾಲೆಡ್ಜ್ ಯಾವಾಗ ಪಡ್ಕೊಳಕ್ ಜಾಸ್ತಿ ಮಾಡ್ತಾ ಇರ್ತೀವೋ ಅವಾಗ ಅರ್ಥ ಮಾಡ್ಕೊಳ್ಳಿ, ಸೈತಾನ್ ಒಂದು ಇನ್ಫ್ಲೂಯೆನ್ಸ್ ಪರಿಣಾಮ ನಮ್ಮ ಮೇಲೆ ಜಾಸ್ತಿ ಬೀರ್ತಾ ಇದೆ ಅಂತ. ಸೊ ಬೈಬಲ್ ಕೈಯಲ್ಲಿ ಇಟ್ಕೊಂಡಿರೋ ವಿಶ್ವಾಸಿಗಳು ಸಹ ಆ ಸೈತಾನ್ನ ಒಂದು ಇನ್ಫ್ಲುಯೆನ್ಸ್, ಆತನ ಸೈತಾನ್ನ ಪರಿಣಾಮಗಳು ಅವರಲ್ಲಿ ಕಾಣಲ್ಪಡ್ತಾ ಇದೆ. ಇನ್ನು ಅನ್ಯ ಭಾಷೆ ಮಾತಾಡ್ತಾರೆ, ಕಾಣಿಕೆ ಕೊಡ್ತಾರೆ, ದಶಮ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಅವರಲ್ಲಿ ಏನ್ ಕಾಣಲ್ಪಡ್ತದೆ? ಸೈತಾನ್ನ ಕ್ರಿಯೆಗಳ ಪರಿಣಾಮಗಳು. ಯಾಕಂದ್ರೆ ಅವನು ಯಾರ ಮೇಲೆ ಪರಿಣಾಮ ಬೀರ್ತಾನೋ ಅವರಲ್ಲಿ ಕೆಟ್ಟ ನಾಲೆಡ್ಜು ಜಾಸ್ತಿ ಆಗತ್ತೆ. ಹೋಗೋಣ ಮುಂದೆ, ಹೋಗೋಣ. ಓಕೆ, ನಾನು ಹೋಗ್ತೀನಿ. 2ನೇ ಅಧ್ಯಾಯ. ನಾನು 2ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನೇ ಜ್ಞಾನವನ್ನು ಕೊಡುವಾಗಲೂ ಆತನ ಬಾಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟುಬರುತ್ತದೆ. ದೇವರು ಜ್ಞಾನವನ್ನ ಕೊಡುವಾಗ ಆತನ ಬಾಯಿಂದ ಏನ್ ಬರುತ್ತಂತೆ? ತಿಳುವಳಿಕೆಯೂ ವಿವೇಕವೂ ಬರ್ತವೆ. ಸೊ ವಾಕ್ಯ ಕೇಳಿಸ್ಕೊಳ್ಳುವಂತ ಪ್ರತಿಯೊಂದು ವಿಶ್ವಾಸಿಗೂ ಏನಿರ್ಬೇಕು ಹೇಳ್ರಿ? ತಿಳುವಳಿಕೆ. ತಿಳುವಳಿಕೆಯು ವಿವೇಕವು ಅಂದ್ರೆ ದೇವರ ಮಾತನ್ನ, ವಾಕ್ಯವನ್ನ ಓದುವಂತ, ವಾಕ್ಯವನ್ನ ಕೇಳಿಸ್ಕೊಳ್ಳುವಂತ ಪ್ರತಿಯೊಂದು ವಿಶ್ವಾಸಿಗೂ ಈ ಅರಿವಿರ್ಬೇಕು. ದೇವ್ರ ಬಾಯಿಂದ ಏನ್ ಬರುತ್ತೆ? ತಿಳುವಳಿಕೆ. ಅಂದ್ರೆ ಒಳ್ಳೇದ್ರ ಬಗ್ಗೆ ತಿಳುವಳಿಕೆ, ಒಳ್ಳೇದ್ರ ಬಗ್ಗೆ ವಿವೇಕವು ಹೊರಟು ಬರ್ತವೆ. ದೇವ್ರ ಬಾಯಿಂದ ಬರುವಂತ ಒಳ್ಳೇದು ನಮ್ಮಲ್ಲಿ ಮೇಲೆ ಪರಿಣಾಮ ಬೀರದೆ ಹೋದ್ರೆ, ಇನ್ನು ನಾವು ಬೈಬಲ್ ಕೈಲಿ ಇಟ್ಕೊಂಡಿರೋದು ಯಾವುದಕ್ಕೋಸ್ಕರ? ಇನ್ನು ವಾರ ವಾರ ಬಂದು ವಾಕ್ಯ ಕೇಳಿದ ಮೇಲೂ ಈ ವಾಕ್ಯದ ಪರಿಣಾಮ ನಿಮ್ಮ ಮೇಲೆ ಬೀರದೆ ಹೋದ್ರೆ, ಈ ವಾಕ್ಯದ ಪರಿಣಾಮಗಳು ನಿಮ್ಮ ಮೇಲೆ ಕಾಣದೆ ಹೋದ್ರೆ, ಆ ಒಳ್ಳೇದನ್ನ ಅನುಸರಿಸಕ್ ನಮ್ಮ ಮನ್ಸಿಲ್ದೆ ಹೋದ್ರೆ, ಒಳ್ಳೇದನ್ನ ಶೇಖರಣೆ ಮಾಡ್ಕೊಳಕ್ ನಮಗೆ ಮನ್ಸಿಲ್ದೆ ಹೋದ್ರೆ, ನಾವು ಇಲ್ಲಿ ಬಂದು ಏನ್ ಪ್ರಯೋಜನ? ನೀವು ಇಲ್ಲಿ ಬಂದ ಮೇಲೂ ನಿಮಗೆ ಸಮಾಧಾನವಾಗಿರಕ್ಕೆ ಬರ್ದೇ ಹೋದ್ರೆ, ನೀವು ಇಲ್ಲಿ ಬಂದ ಮೇಲೂ ನಿಮಗೆ ನೆಮ್ಮದಿಯಾಗಿರಕ್ ಬರ್ದೇ ಹೋದ್ರೆ, ನಿಮಗೆ ಇಲ್ಲಿ ಬಂದ ಮೇಲೂ ನಗ್ನಗ್ತಾ ಇರೋದು ಬರ್ದೇ ಹೋದ್ರೆ, ಆ ನಾಲೆಡ್ಜ್ ನೀವು ಪಡ್ಕೊಳ್ದೆ ಹೋದ್ರೆ, ನೀವು ವಿಶ್ವಾಸಿಗಳಾಗಿರೋದು ಯಾವುದಕ್ಕೋಸ್ಕರ? ಯಾವುದಕ್ಕೋಸ್ಕರ? ಒಂದು ವಿಶ್ವಾಸಿ ಒಳ್ಳೇದ್ರ ಬಗ್ಗೆ ಅರಿವು ಉಂಟಾಗಿರ್ಬೇಕು ಅವನಿಗೆ. ಆಮೇಲೆ ಸೊ ಒಂದು ವಿಶ್ವಾಸಿಗೆ ಏನಾಗಿರ್ಬೇಕು ಹೇಳ್ರಿ? ಒಳ್ಳೇದ್ರ ಬಗ್ಗೆ ಅರಿವು ಇರ್ಬೇಕು ಅವನಿಗೆ, ಒಳ್ಳೇದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕು, ಒಳ್ಳೇದ್ರ ಬಗ್ಗೆ ವಿವೇಕ ಇರ್ಬೇಕು ಅವನಿಗೆ, ನಾಲೆಡ್ಜ್ ಇರ್ಬೇಕು.
ಆಮೇಲೆ ಸೊ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಏನ್ ಮಾಡ್ಬೇಕು, ನೀವು ತಿಳ್ಕೊಂಡಿರ್ಬೇಕು. ನಾಲ್ಕನೇ ಅಧ್ಯಾಯ 7ನೇ ವಾಕ್ಯ, ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಾಕ್ಯ. ಜ್ಞಾನವನ್ನ ಪಡೆಯಬೇಕೆಂಬುದೇ ಜ್ಞಾನ ಬೋಧನೆಯ ಪ್ರಥಮ ಪಾಠ. ಅದೇನಾ 7ನೇ ವಾಕ್ಯ? ಆಮೇಲೆ ಕಂಟಿನ್ಯೂ ಮಾಡಿ ಅದು. ನಿನ್ನ ಎಲ್ಲಾ ಸಂಪತ್ತಿನಿಂದ ಏನ್ ಮಾಡ್ಬೇಕಂತೆ? ವಿವೇಕವನ್ನು ಪಡಿ. ಅರಿವನ್ನು ಪಡ್ಕೊ. ನೀನು ಎಲ್ಲಾ ಸಂಪತ್ತನ್ನು ಉಪಯೋಗ ಮಾಡ್ಕೊಂಡು ನೀನೇನ್ ಮಾಡ್ಬೇಕು? ಒಳ್ಳೆದರ ಅರಿವನ್ನು ನೀವೇನ್ ಮಾಡ್ಬೇಕು? ಪಡ್ಕೋಬೇಕು. ಅದೇ ನಾವು ಎಲ್ಲ ಸಂಪತ್ತನ್ನು ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ದ್ವೇಷ ಮಾಡಕ್ ಟ್ರೈ ಮಾಡ್ತೀವಿ, ಹೊಟ್ಟೆ ಉರಿ ಪಡಕ್ ಟ್ರೈ ಮಾಡ್ತೀವಿ, ಬರೀ ಕೆಟ್ಟದನ್ನೇ ಅನುಸರಿಸಕ್ಕೆ ಟ್ರೈ ಮಾಡ್ತೀವಿ, ಕೆಟ್ಟದನ್ನೇ ತೋರ್ಸಕ್ ಟ್ರೈ ಮಾಡ್ತೀವಿ. ಸೊ ನಾವ್ ಎಲ್ಲ ಸಂಪತ್ತನ್ನು ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಹೇಳ್ರಿ? ಒಳ್ಳೆಯದನ್ನ, ಅರಿವನ್ನ ಹುಟ್ಟಿಸ್ಕೊಬೇಕು ನಮ್ಮಲ್ಲಿ. ಸಂಪತ್ತು ಅಂದ್ರೆ ಏನ್ ಹೇಳ್ರಿ? ಒಂದು ಅಸೆಟ್, ಒಂದು ರಿಸೋರ್ಸ್. ರಿಸೋರ್ಸ್ ಅನ್ನ ಕನ್ನಡದಲ್ಲಿ ಏನಂತಾರೆ? ಅದಲ್ಲ. ರಿಸೋರ್ಸ್ ಅಂದ್ರೆ ಒಂದು ಮಾರ್ಗ. ಸೊ ನಾವು ಸಮಾಧಾನವಾಗಿರಕ್ಕೆ ರಿಸೋರ್ಸ್ ಅಂದ್ರೆ ಸಮಾಧಾನವಾಗಿರಕ್ಕೆ ಒಂದು ಮಾರ್ಗ ಮನುಷ್ಯರು ಆಗಿರ್ತಾರೆ. ನೆಮ್ಮದಿಯಾಗಿರಕ್ಕೆ ಮನುಷ್ಯರು ಏನಾಗಿದ್ದಾರೆ? ಒಂದು ಮಾರ್ಗ, ಒಂದು ರಿಸೋರ್ಸ್. ನಾವು ಆರೋಗ್ಯವಾಗಿರಕ್ಕೆ ಕಾರಣ ಏನು? ಒಂದು ರಿಸೋರ್ಸ್ ಯಾರು? ಮನುಷ್ಯರೇ. ನಿಮ್ಮ ಆರೋಗ್ಯ ಹಾಳಾಗಕ್ಕೂ ಮನುಷ್ಯರೇ. ನೀವು ಕಣ್ಣೀರು ಬರ್ಸ್ಕೊಳಕ್ಕೂ ಮನುಷ್ಯರೇ. ಕಣ್ಣೀರು ಒರ್ಸ್ಕೊಳಕ್ಕೂ ಮನುಷ್ಯರೇ. ಒಂಟಿಯಾಗಿ ಬದುಕೋದಕ್ಕೂ ಮನುಷ್ಯರೇ. ಜನರ ಜೊತೆ ಬೆರೆತು ಬದುಕಕ್ಕೂ ಮನುಷ್ಯರೇ. ನೀವು ಹಾಳಾಗಕ್ಕೂ ಮನುಷ್ಯರೇ, ಉದ್ಧಾರ ಆಗಕ್ಕೂ ಮನುಷ್ಯರೇ. ಬಟ್ ಆದ್ರೆ ಎಲ್ಲ ರಿಸೋರ್ಸಸ್ ನ ಯೂಸ್ ಮಾಡಿಕೊಂಡು, ನಿಮ್ಮೆಲ್ಲ ಸೌಲಭ್ಯಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಅರಿವನ್ನ ಶೇಖರಣೆ ಪಡ್ಕೊಳ್ಳೋಕ್ಕೋಸ್ಕರ ನೀವು ಪ್ರಯತ್ನ ಮಾಡ್ಬೇಕು. ಆಮೇಲೆ ಸೊ ಮನುಷ್ಯರು ನಿಮ್ಮನ್ನ ಹಾಳು ಮಾಡ್ತಾರೆ ಅಂತ ಗೊತ್ತ ತಾನೆ? ಎಷ್ಟು ಜನ ಗೊತ್ತು ಮನುಷ್ಯರು ಹಾಳು ಮಾಡ್ತಾರೆ ಅಂತ? ನಿಜವಾಗ್ಲೂ ಗೊತ್ತಾ? ನೀವು ಎಷ್ಟು ಜನ ಹಾಳು ಮಾಡಿದ್ದೀರಾ? ನಿಜನೇ, ಮನುಷ್ಯರು ಹಾಳು ಮಾಡ್ತಾರೆ ನಿಜನೇ. ಬಟ್ ನಾವ್ ಎಷ್ಟು ಜನ ಹಾಳು ಮಾಡಿದೀವಿ? ನಮ್ಮ ಒಂದು ಕೋಪದ ಬಗ್ಗೆ ಇರುವಂತ ಕೆಟ್ಟ ನಾಲೆಡ್ಜ್ ಮೂಲಕವಾಗಿ ಎಷ್ಟು ಜನ ಹಾಳು ಮಾಡಿದೀವಿ? ನಮ್ಮಲ್ಲಿರುವಂತ ದ್ವೇಷದ ಬಗ್ಗೆ ಇರುವಂತ ಕೆಟ್ಟ ನಾಲೆಡ್ಜ್ ನ ಮೂಲಕವಾಗಿ ಎಷ್ಟು ಜನ ಹಾಳು ಮಾಡಿದೀವಿ? ನಮ್ಮಲ್ಲಿರುವಂತ ಹೊಟ್ಟೆ ಕಿಚ್ಚು ಬಗ್ಗೆ ಇರುವಂತ ಕೆಟ್ಟ ನಾಲೆಡ್ಜ್ ನ ಉಪಯೋಗ ಮಾಡ್ಕೊಂಡು ಎಷ್ಟು ಜನ ಹಾಳು ಮಾಡಿದೀವಿ? ನಮ್ಮಲ್ಲಿರುವಂತ ಈ ಕೈಯ ಒಂದು ಕೆಟ್ಟ ನಾಲೆಡ್ಜ್ ನ ಹಿಡ್ಕೊಂಡು, ಕೈ ಅಂದ್ರೆ ಗೊತ್ತು ತಾನೆ? ವಿಷ. ವರ್ಷಗಟ್ಲೆ ಒಳಗಡೆನೇ ಇಟ್ಕೊಂಡಿರ್ತಾರೆ ನೋಡ್ರಿ. ಟೈಮ್ ಬಂದಾಗ ಕಚ್ಬಿಡ್ತಾರೆ. ಕಚ್ಚಿದ್ರೆ ಅವ್ರಿಗೆ ಶಾಕಲ್ಲೇ ಕೋಮಾಗ ಓಡ್ಬೇಕು ಅವರು. 4 ವರ್ಷದಿಂದ ಚೆನ್ನಾಗೈತಾನೆ ಇದ್ರು, ಸಡನ್ ಆಗಿ ಕಚ್ಬಿಟ್ರಲ್ಲ ಅಂತ. ಅದನ್ನೇ ಕೈ ಅಂತಾರೆ. ಸೊ ಇದೆಲ್ಲ ಕೆಟ್ಟ ನಾಲೆಡ್ಜ್ ನಾವೇನ್ ಮಾಡ್ಕೊಂಡಿದೀವಿ? ಶೇಖರಣೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದೀವಿ. ಸೊ ಇದರಿಂದ ನಾವು ಎಷ್ಟು ಜನ ಹಾಳು ಮಾಡಿದೀವಿ? ಒಂದ್ಸರಿ ಕೇಳ್ರಿ ಪಕ್ಕದಲ್ಲಿರೋರಿಗೆ, ಕೇಳ್ರಿ ಎಷ್ಟು ಜನ ಹಾಳು ಮಾಡಿದ್ರೆ ಇದರಿಂದ. ಸೊ ಅದಕ್ಕೆ ದೇವರನ್ನ ಹೇಳ್ತಾರೆ, ಫಸ್ಟ್ ವಾಕ್ಯ ಓದಿ ನಾವು ಇದನ್ನೆಲ್ಲ ಏನ್ ಮಾಡ್ಬೇಕು? ನೀವು ವಿಸರ್ಜಿಸ್ಬಿಡ್ರಿ. ಯಾಕಂದ್ರೆ ಇದರಿಂದ ನೀನು ಹಾಳಾಗ್ತಾ ಇದೀಯಾ, ಬೇರೆಯವರು ಹಾಳಾಗ್ತಾ ಇಲ್ಲ. ಈ ನಾಲೆಡ್ಜ್ ನ ನೀವೇನ್ ಮಾಡ್ಬೇಕು? ವಿಸರ್ಜಿಸ್ಬೇಕು. ಈ ನಾಲೆಡ್ಜ್ ನ ನೀವೇನ್ ಮಾಡ್ಬೇಕು? ತಿರಸ್ಕಾರ ಮಾಡ್ಬೇಕು. ಯಾರಾದ್ರೂ ಬಂದು ನಿಮಗೆ ಹೊಟ್ಟೆ ಉರಿ ಪಡಕ್ಕೆ ಪ್ರೇರೇಪಣೆ ಮಾಡುವಂತ ಮಾತುಗಳನ್ನ ಮಾತಾಡ್ಬೇಕಾದ್ರೆ ನೀವು ಆ ಮಾತುಗಳನ್ನ ವಿಸರ್ಜಿಸ್ಬೇಕು. ಯಾಕಂದ್ರೆ ಆ ಮಾತು ಕೇಳಿಸ್ಕೊಂಡ್ರೆ ಆ ನಾಲೆಡ್ಜ್ ಒಳಗಡೆ ಹೋಗುತ್ತೆ. ಆ ನಾಲೆಡ್ಜ್ ಒಳಗಡೆ ಹೋದ್ರೆ ಆ ಕೆಟ್ಟದ್ದು ಶೇಖರಣೆ ಆಗತ್ತೆ ಒಳಗಡೆ. ಸೊ ಯಾರೆಲ್ಲ ಬಂದು ನಿಮ್ಗೆ ಕಿವಿ ಊದಕ್ ಬರ್ತಾರೆ ನೋಡ್ರಿ, ಊದ್ಬೇಕಾದ್ರೆ ಆ ನಾಲೆಡ್ಜ್ ನ ನೀವೇನ್ ಮಾಡ್ಬೇಕು? ಅದು ಬರೀ ಮಾತಲ್ಲ, ನಾಲೆಡ್ಜ್. ಆ ನಾಲೆಡ್ಜ್ ಒಳಗಡೆ ಹೋದ್ರೆ ಹೊಟ್ಟೆ ಉರಿ ಉಂಟು ಮಾಡುತ್ತೆ.
ಯಾರಾದ್ರೂ ಕಿವಿ ಊದಕ್ ಬಂದ್ರೆ ಅದು ಕೇಳಿಸ್ಕೊಂಡ್ರೆ ಆ ನಾಲೆಡ್ಜ್ ಏನ್ ಮಾಡುತ್ತೆ, ನಿಮ್ಮಲ್ಲಿ ಹೊಟ್ಟೆ ಉರಿ ಉಂಟು ಮಾಡುತ್ತೆ, ದ್ವೇಷ ಉಂಟು ಮಾಡುತ್ತೆ, ಅಸೂಯೆ ಉಂಟು ಮಾಡುತ್ತೆ, ಜಗಳ ಮಾಡಕ್ ಉಂಟು ಮಾಡುತ್ತೆ. ಆ ನಾಲೆಡ್ಜ್ ಕೇಳಿಸ್ಕೊಂಡಿದ ತಕ್ಷಣ ಒಳಗಡೆ ಹೋಗಿ ಏನ್ ಮಾಡ್ತದಲ್ಲ, ಇವೆಲ್ಲ ಉಂಟು ಮಾಡ್ತವೆ. ಅದಕ್ಕೆ ಹೇಳ್ತಾ ಇರೋದು, ಈ ರೀತಿಯಾದ ನಾಲೆಡ್ಜ್ ನೀವೇನ್ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕು, ವಿಸರ್ಜಿಸ್ಬೇಕು. ಯಾರಾದ್ರೂ ಕಿವಿ ಊದಕ್ ಬಂದ್ರೆ ಆ ಮಾತುಗಳನ್ನ ಏನ್ ಮಾಡ್ಬೇಕು, ನೀವು ವಿಸರ್ಜಿಸ್ಬೇಕು, ತಿರಸ್ಕಾರ ಮಾಡ್ಬೇಕು. ನೀವು ಕೇಳಿಸ್ಕೊಳ್ದೆ ಹೋದ್ರೆ ನಿಮ್ಮಲ್ಲಿ ಹೊಟ್ಟೆ ಕಿಚ್ಚು ಎಲ್ಲಿಂದ ಬರುತ್ತೆ? ನೀವು ಕೇಳಿಸ್ಕೊಳ್ದೆ ಹೋದ್ರೆ ನಿಮ್ಮಲ್ಲಿ ದ್ವೇಷ ಎಲ್ಲಿಂದ ಬರುತ್ತೆ? ನೀವು ಕೇಳಿಸ್ಕೊಳ್ದೆ ಹೋದ್ರೆ ನಿಮ್ಮಲ್ಲಿ ಅಸೂಯೆ ಎಲ್ಲಿ ಬರುತ್ತೆ? ನೀವು ಕೇಳಿಸ್ಕೊಳ್ದೆ ಹೋದ್ರೆ ನಿಮ್ ನಿದ್ದೆ ಹೆಂಗ್ ಹಾಳಾಗತ್ತೆ? ನೀವು ಕೇಳಿಸ್ಕೊಳ್ದೆ ಹೋದ್ರೆ ನೀವು ಯೋಚನೆ ಮಾಡಕ್ ಹೆಂಗಾಗತ್ತೆ? ಯೋಚನೆ ಮಾಡ್ದಿರ ಆಗತ್ತಾ? ಕೇಳಿಸ್ಕೊಳ್ದೆ ಹೋದ್ರೆ ಏನೂ ನಡೆಯಲ್ಲ. ಬಟ್ ಇದನ್ನ ತಿರಸ್ಕಾರ ಮಾಡೋದನ್ನ ಕಲಿಬೇಕು. ಕೇಳಿಸ್ಕೊಳ್ಳೇಬಾರ್ದು. ಏನ್ ಕೇಳಿಸ್ಕೊಂಡು ಏನ್ ಮಾಡ್ಬೇಕು ನಾವು? ಅದನ್ನೇ ಹೇಳ್ತಾ ಇರೋದು, ಕೇಳಿಸ್ಕೊಳ್ಳೋದನ್ನೇ ಅರಿವು. ನಿಮ್ಮಲ್ಲಿ ಕಿವಿಯಲ್ಲಿ ಊದಕ್ ಬರ್ತಾರ ಏನ್ ಮಾಡ್ತಾ ಇದಾರೆ, ನಿಮ್ಮಲ್ಲಿ ಹೊಟ್ಟೆ ಉರಿಯ ಅರಿವನ್ನ ಉಂಟು ಮಾಡ್ತಾ ಇದ್ದಾರೆ. ಅದು ಒಂದು ಹಣ್ಣಿದ್ದಂಗೆ ಅನ್ಕೊಳ್ಳಿ. ಸೈತಾನ ಏನ್ ಮಾಡ್ದ, ಅವ್ವಗೆ ಹಣ್ಣು ತಿನ್ನಿಸ್ದ. ಇವ್ರು ಬಂದು ನಮಗೆ ಮಾತಿನ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಈ ಹಣ್ಣು ತಿಂದ್ರೆ ನಮ್ಮಲ್ಲಿ ಹೊಟ್ಟೆ ಉರಿ ಉಂಟಾಗತ್ತೆ. ಅವ್ರ ಮಾತನ್ನ ತಿಂದ್ರೆ ನಮ್ಮಲ್ಲಿ ದ್ವೇಷ ಉಂಟಾಗತ್ತೆ. ಅವ್ರ ಮಾತನ್ನ ತಿಂದ್ರೆ ನಮ್ ನಿದ್ದೆ ಹಾಳಾಗತ್ತೆ. ಅವ್ರ ಮಾತನ್ನ ತಿಂದ್ರೆ ನಮ್ಮಲ್ಲಿ ಚಿಂತೆ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಈ ರೀತಿಯಾದ ಮಾತುಗಳನ್ನ ತಿಂದಿರಾ, ಈ ರೀತಿಯಾದ ನಾಲೆಡ್ಜ್ ನೀವು ಏನ್ ಮಾಡ್ಬೇಕು, ತಿರಸ್ಕಾರ ಮಾಡ್ಬೇಕು. ಆದ್ರೆ ನಮ್ ಕಿವಿ ಅದಕ್ಕೇನೆ ಅವರ ಮಾತುಗಳನ್ನ ಕೇಳಿಸ್ಕೊಬೇಕಂತ ಹೇಳಿ ಚುಮ್ಮ 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 ಅಂತ ಇರ್ತದೆ. ಚಿರ್ಚಿರ್ ಅಂತ ಇರುತ್ತೆ. ಕೇಳಿಸ್ಕೊಳ್ಳೇಬೇಕು. ತಿರಸ್ಕಾರ ಮಾಡಕ್ ಬರಲ್ಲ ನಮ್ಗೆ. ಬೇಡದೇ ಇರುವಂತ ಮಾತುಗಳ ನಾಲೆಡ್ಜು ತಿರಸ್ಕಾರ ಮಾಡಕ್ಕೆ ನಮ್ಗೆ ಮನ್ಸಿಲ್ಲ. ಯಾರಾದ್ರೂ ಇಬ್ರು ಕತೆ ಮಾತಾಡ್ಕೊಂತ ಇದಾರೆ ಅಂತ ಹೇಳ್ರಿ, ನಾನು ಕಿವಿ ಕ್ಲೋಸ್ ಮಾಡ್ಕೊಂಡು ದೂರ ಹೋಗ್ಬಿಡ್ತೀನಿ. ಏನಾದ್ರೂ ಮಾತಾಡಿ ಹೇಳಿ ನೀವು ಅಂತ. ಏನ್ ಮಾಡ್ತಾ ಇದ್ದೀರಾ, ಏನ್ ಹೇಳ್ತಾ ಇದ್ದೀರಾ? ನಮಸ್ಕಾರ. ನಿಮ್ ಮಾತುಗಳು ಕೇಳಿಸ್ಕೊಂಡ್ರೆ ನಾನು ಹಾಳಾಗೋಯ್ತೀನಿ. ಬೇಡ ನನಗೆ ಈ ಮಾತುಗಳು. ನಾಳೆ ದಿವಸ ನಾನು ನಿದ್ದೆ ಹಾಳು ಮಾಡ್ಬೋದು. ನೆಮ್ಮದಿಯಾಗಿರೋನ್ ಯಾಕೆ ನಿದ್ದೆ ಹಾಳು ಮಾಡ್ಕೊಬೇಕು? ಕೇಳಿ ಕೇಳಿ ಹುಳ ಬಿಟ್ಕೊಳ್ಳೋದಂದ್ರೆ ಅದೇನೆ. ಚೆನ್ನಾಗೇ ಇರ್ತೀವಿ, ಯಾವ್ದೋ ಮಾತು ಕೇಳಿಸ್ಕೊಂಡ್ಬಿಡ್ತೀವಿ, ನೆಮ್ಮದಿ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಚೆನ್ನಾಗೇ ಇರ್ತೀವಿ, ಯಾವ್ದೋ ಮಾತು ಕೇಳಿಸ್ಕೊಂಡ್ಬಿಡ್ತೀವಿ, ನಮ್ಮ ಮುಖದಲ್ಲಿರೋ ನಗುನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾವ್ದೋ ಮಾತು ಕೇಳಿಸ್ಕೊಂಡ್ಬಿಡ್ತೀವಿ, ನಮ್ಮ ಜೀವನದಲ್ಲಿ ಸಮಾಧಾನನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯಾವ್ದೋ ಮಾತು ಕೇಳಿಸ್ಕೊಂಡ್ಬಿಡ್ತೀವಿ, ಮೂತಿ ಊಸ್ಕೊಂಡು ಹೋಗ್ಬಿಡ್ತೀವಿ. ಏನಕ್ಕೆ? ಕೆಟ್ಟದ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕಂತ ಅಷ್ಟು ಆಸಕ್ತಿ ನಿಮಗೆ ಏನಕ್ಕೆ ಹೇಳ್ರಿ? ಕೆಟ್ಟದ್ರ ಬಗ್ಗೆ ನಾಲೆಡ್ಜ್ ಪಡ್ಕೊಬೇಕನ್ನೋ ಅಷ್ಟು ಆಸಕ್ತಿ ನಿಮಗೆ ಯಾಕೆ? ಇನ್ನು ಹಣ್ಣು ಕೆಲಸ ಮಾಡ್ತೈತಾ? ಎಲ್ಲ ಇದ್ದೀರಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಹಣ್ಣು ಕೆಲಸ ಮಾಡೋ ಪ್ರತಿಯೊಬ್ಬರಲ್ಲಿಯೂ ಹಣ್ಣಿನ ಪರಿಣಾಮಗಳು ಕಾಣಿಸುತ್ತೆ. ಹಣ್ಣಿನ ಪರಿಣಾಮ ಏನು? ನೋವು, ಬಾಧೆ, ಹಿಂಸೆ, ಸಂಕಟ, ಕಣ್ಣೀರು, ಗೋಳಾಟ, ಒಂಟಿತನ, ಇವೆಲ್ಲ ಏನು ಹಣ್ಣಿನ ಪರಿಣಾಮ. ಹಣ್ಣಲ್ಲಿ ಒಂದು ಭಾಗ ಕೆಟ್ಟದಿದೆ, ಇನ್ನೊಂದು ಭಾಗ ಒಳ್ಳೇದಿದೆ. ಆ ಒಳ್ಳೇದ್ರ ಅರಿವು ನಮ್ಮಲ್ಲಿ ಉಂಟಾಗ್ಬೇಕು ಇವತ್ತಿಂದ. ಆಮೇಲೆ ಸಮಾಧಾನವಾಗಿರ್ಬೇಕಾದ್ರೆ ಸಮಾಧಾನದ ಅರಿವು ನಿಮ್ಮಲ್ಲಿ ಉಂಟಾಗಲಿ, ನೆಮ್ಮದಿಯ ಅರಿವು ನಿಮ್ಮಲ್ಲಿ ಉಂಟಾಗಲಿ, ಆರೋಗ್ಯದ ಅರಿವು ನಿಮ್ಮಲ್ಲಿ ಉಂಟಾಗಲಿ, ಸಂತೋಷದ ಅರಿವು ನಿಮ್ಮಲ್ಲಿ ಉಂಟಾಗಲಿ, ಸಮಾಧಾನದ ಅರಿವು ನಿಮ್ಮಲ್ಲಿ ಉಂಟಾಗಲಿ, ನಗ್ನಗ್ತಾ ಬಾಳುವಂತ ಅರಿವು ನಿಮ್ಮಲ್ಲಿ ಉಂಟಾಗಲಿ. ಹೇಳ್ರಿ ಪಕ್ಕದಲ್ಲಿರೋರಿಗೆ ಆಶೀರ್ವಾದ ಮಾಡಿ ಹೇಳ್ರಿ, ಅವ್ರಿಗೆ ಏನೇನು ಅರಿವು ಉಂಟಾಗಬೇಕು ಹೇಳ್ರಿ ಅವರಲ್ಲಿ. ಅಲ್ವಾ? ಇದ್ರ ಬಗ್ಗೆ ನಮ್ಗೆ ಅರಿವು ಉಂಟಾಗಬೇಕಲ್ಲ. ಕಣ್ಣೀರಲ್ಲಿರೋನ್ಗೆ ಯಾವ ಅರಿವು ಉಂಟಾಗಬೇಕು ಇವಾಗ? ಕಣ್ಣೀರಲ್ಲಿರೋರ್ಗೆ ಹೇಳ್ರಿ. ಮೈಂಡ್ ಕೆಲಸ ಮಾಡ್ತಾ ಇದೆ ಎಲ್ಲರಿಗೂ. ಸೊ ಕಣ್ಣೀರಲ್ಲಿರೋನ್ಗೆ ಯಾವ ಅರಿವು ಉಂಟಾಗಬೇಕು ಇವಾಗ? ಸಂತೋಷದ ಅರಿವು ಉಂಟಾಗಬೇಕು.
ಆಲ್ರೆಡಿ ಕಣ್ಣೀರಿನ ಅರಿವಲ್ಲೇ ಇದ್ದಾನೆ ಅವನು. ಕಣ್ಣೀರಲ್ಲಿರೋ ಅರಿವು, ಕಣ್ಣೀರಿನ ಅರಿವಲ್ಲಿರುವವನು, ಕಣ್ಣೀರಿನ ನಾಲೆಡ್ಜ್ ಅಲ್ಲಿರುವವನು, ಅವನಿಗೆ ಇವಾಗ ಯಾವ ನಾಲೆಡ್ಜ್ ಕೊಡ್ಬೇಕು? ಸಂತೋಷದ ನಾಲೆಡ್ಜ್ ಕೊಡ್ಬೇಕು. ಒಂಟಿತನದಲ್ಲಿರುವವನಿಗೆ ಯಾವ ನಾಲೆಡ್ಜ್ ಕೊಡ್ಬೇಕು ನಾವು? ಫ್ರೆಂಡ್ಶಿಪ್ ನಾಲೆಡ್ಜ್ ಕೊಡ್ಬೇಕು. ದ್ವೇಷ ಮಾಡೋನ್ಗೆ ಯಾವ ನಾಲೆಡ್ಜ್ ಕೊಡ್ಬೇಕು ನಾವು? ಪ್ರೀತಿ ಮಾಡೋ ನಾಲೆಡ್ಜ್. ಹೊಟ್ಟೆ ಉರಿ ಪಡೋನ್ಗೆ ಯಾವ ನಾಲೆಡ್ಜ್ ಕೊಡ್ಬೇಕು? ಸೊ ಯಾರಿಗೆ ಕೆಟ್ಟ ನಾಲೆಡ್ಜ್ ಜಾಸ್ತಿ ಇದೆಯೋ ಅದನ್ನ ಐಡೆಂಟಿಫೈ ಮಾಡಿ ನಾವೇನ್ ಮಾಡ್ಬೇಕು, ಅವ್ರಿಗೆ ಅದಕ್ಕೆ ಆಪೋಸಿಟ್ ಆಗಿರುವಂತ ಒಳ್ಳೆ ನಾಲೆಡ್ಜ್ನ, ಅವ್ರಿಗೆ ಒಳ್ಳೆಯ ಅರಿವನ್ನ ಉಂಟು ಮಾಡಬೇಕು. ಆಮೇಲೆ ಆದ್ರೆ ನಾವೇ ಪೇಷಂಟ್ಗಳಾಗಿದ್ದೀವಿ, ಅವ್ರಿಗೆ ಎಲ್ಲಿಂದ ಅರಿವು ಉಂಟು ಮಾಡೋದು ನಾವು ಅಲ್ವಾ? ನಮಗೆ ಒಬ್ರು ಅರಿವು ಉಂಟು ಮಾಡ್ಬೇಕಾಯ್ತು. ಇವಾಗ ನಾವು ಪ್ರೇಯರ್ಗೆ ಬರೋರು, ಬೈಬಲ್ ಓದೋರು, ಪ್ರಾರ್ಥನೆ ಮಾಡೋರು, ಅನ್ಯ ಭಾಷೆ ಮಾತಾಡೋರು, ಆರಾಧನೆ ಮಾಡೋರು, ನಂಬಿಕೆ ಅರಿಕೆ ಮಾಡೋರು, ಎಲ್ಲ ಮಾಡೋರು ನಾವು. ನಮಗೆ ಒಳ್ಳೇದ್ರ ಅರಿವಿಲ್ಲ ಅಂದ್ರೆ ಇನ್ನು ನಮ್ಮನ್ನ ನಂಬ್ಕೊಂಬಂದು ಬ್ರದರ್ ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂದ್ರೆ ಅವ್ರ ಕತೆ. ಎಲ್ಲ ಅಲ್ಲಿದ್ರಾ? ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಅಪ್ಪಿ ತಪ್ಪಿ ನನ್ನ ನಂಬಿ ಬರ್ಬೇಡ್ರಿ, ನಾನೇ ಅರಿವು ಉಂಟು ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇದ್ದೀನಿ ಅಂತ. ಅಪ್ಪಿ ತಪ್ಪಿ ನನ್ನ ನಂಬ್ಕೊಂಡು ಬರ್ಬೇಡ್ರಿ. ಯಾಕೆ ನಾವೇ ಏನ್ ಮಾಡ್ತಾ ಇದೀವಿ? ಒಳ್ಳೆದ್ರ ಅರಿವು ಉಂಟು ಮಾಡ್ಕೊಳ್ಳೋದ್ರಲ್ಲಿ ನಾವೇ ಏನ್ ಮಾಡ್ತಾ ಇದೀವಿ? ಅವಶ್ಯ ಪಡ್ತಾ ಇದೀವಿ. ಅದ್ರಲ್ಲೇ ಇನ್ನೂ ಬೆಳಿತಾ ಇದೀವಿ ನಾವು, ಒಳ್ಳೆದ್ರ ಅರಿವು ಉಂಟು ಮಾಡ್ಕೊಳ್ಳೋದ್ರಲ್ಲಿ. ಇನ್ನ ನಮ್ಮನ್ನ ನಂಬ್ಕೊಂಡು ಬಂದ್ಬಿಟ್ಟು ಅವ್ರ ಕಷ್ಟ ನಮ್ಮ ಹತ್ರ ಹೇಳ್ಕೊಂಡ್ರೆ ಅನ್ಕೊಳ್ರಿ, 10G 5G ಅಲ್ಲ, 10G ಸ್ಪೀಡಲ್ಲಿ ಎಲ್ಲರ ಹತ್ರ ಹೋಗ್ಬಿಟ್ಟಿರ್ತಾ ಇದು ನ್ಯೂಸ್. ಅವ್ರ ಬಗ್ಗೆ ಅರಿವನ್ನ ಇವ್ರು ಗುಡಿಸಿದ್ರೆ, ಅವ್ರ ಬಗ್ಗೆ ಇರೋ ಅರಿವನ್ನ ಇವ್ರು ಏನ್ ಮಾಡ್ತಾರೆ? ಊರವ್ರಿಗೆಲ್ಲ ಆಡಿಸ್ತಾರೆ. ಮತ್ತೆ ನಿಮ್ಮ ಹತ್ರ ಹೇಳ್ದವ್ರಿಗೆ ಅರಿವು ಉಂಟಾಗೋ ಅಷ್ಟರಲ್ಲಿ ಲಾಸ್ಟ್ಗೆ ಇವ್ರು ಬಂದು, ಬ್ರದರ್ ನಿಮ್ಮ ಹತ್ರ ತಾನೇ ಹೇಳ್ದೆ, ಏನಕ್ಕೋಯ್ತು? ನಂದೆಲ್ಲ ತಪ್ಪು ಸಿಸ್ಟರ್, ನಂದೆಲ್ಲ ತಪ್ಪು ಬ್ರದರ್, ಅವ್ರೊಬ್ಬರ ಹತ್ರ ಹೇಳ್ದೆ, ಅವ್ರು ಎಲ್ಲರ ಹತ್ರ ಹೇಳ್ಕೊಂಡು ಈ ಆದಾಮ ಅವ್ವ ಕಥೆ ಆಯ್ತು ನಮ್ದು. ಇವಾಗ ನಾನಲ್ಲ ಇವನಲ್ಲ ಅವರು. ನಾಲೆಡ್ಜ್ ಅನ್ನೋದು ತುಂಬಾ ಡೇಂಜರ್. ಸುಮ್ನೆ ನಿಮ್ ಬಗ್ಗೆ ಇರೋ ನಾಲೆಡ್ಜ್ನ, ನಿಮ್ ಮನೆ ಬಗ್ಗೆ ಇರೋ ನಾಲೆಡ್ಜ್ನ, ನಿಮ್ ಮನೇಲಿರೋರ ಬಗ್ಗೆ ನಾಲೆಡ್ಜ್ನ ಸುಮ್ನೆ ಯಾರ ಕಿವಿಲಿ ಊದಕ್ ಹೋಗ್ಬೇಡ್ರಿ, ಹಾಳಾಗೋಯ್ತೀರಾ. ಯಾಕಂದ್ರೆ ಒಂದ್ ಮನುಷ್ಯ ಹಾಳಾಗೋದೆ ನಾಲೆಡ್ಜ್. ಸರಿಯಾಗಿ ಉಪಯೋಗ ಮಾಡದೇ ಇರೋದು, ಗೊತ್ತಿಲ್ಲದೆ ಇರೋದ್ರಿಂದಾನೇ ಮನುಷ್ಯ ಹಾಳಾಗ್ತಾ ಇರೋದು. ಹೊರಗಡೆ ಇರೋದು ಬಿಟ್ಬಿಡ್ರಿ. ನಾವ್ ಎಷ್ಟು ಜನ ಇದೀವಿ ತಾನೆ, ನಾವೇ ಎಷ್ಟು ಸರಿ ಕಿತ್ತಾಡ್ಕೊಂಡು ಪ್ಯಾಚಪ್ ಮಾಡ್ಕೊಂಡಿಲ್ಲ ಹೇಳ್ರಿ? ನೀವು ಹೇಳ್ರಿ, ಎಷ್ಟು ಸರಿ ಕಿತ್ತಾಡ್ಕೊಂಡು ಪ್ಯಾಚಪ್ ಮಾಡ್ಕೊಂಡಿಲ್ಲ ನೀವು? ಕೆಟ್ಟದಾಗ ನಾಲೆಡ್ಜ್ ಬಂದಾಗ ಏನ್ ಮಾಡ್ತೀವಿ? ದೂರ ಹೋಯ್ತೀವಿ. ಆದ್ರೆ ಮತ್ತೆ ಒಳ್ಳೆ ನಾಲೆಡ್ಜ್ ಬಂದಾಗ ಏನಾಗುತ್ತೆ? ಏನ್ ಮಾಡ್ತೀವಿ? ಮತ್ತೆ ಒಂದೈತೀವಿ ಅಲ್ವಾ? ಎಲ್ಲ ಎಲ್ಲಿದ್ದೀರಾ? ತಲೆಗೆ ಹೋಗ್ತಾ ಇದೆಯಾ? ಜಾಸ್ತಿ ಆಗೋಯ್ತಾ? ಮುಂದೆ ಹೋಗೋಣ, ಇನ್ನು ಅರ್ಥ ಆಗ್ತಾ ಇದೆಯಾ? ಪ್ರಸಂಗಿ 7ನೇ ಅಧ್ಯಾಯ 12ನೇ ವಾಕ್ಯ. ಧನವು ಹೇಗೋ ಹಾಗೆ ಜ್ಞಾನವೂ ಅಷ್ಟಯ. ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದುವವರಿಗೆ ಅದು ಜೀವದಾಯಕವೆಂಬುದೇ. ಕನ್ನಡದಲ್ಲಿ ಆ ಥರ ಇದೆ, ಇಂಗ್ಲಿಷಲ್ಲಿ ಇದೆ ನೋಡಿ. ಜ್ಞಾನವು ವಿಸ್ಡಮ್ ಅಂಡ್
ಇಂಗ್ಲಿಷ್ ಅಲ್ಲಿ ಗೊತ್ತಾ, ವಿಸ್ಡಮ್ ಅಂಡ್ ಮನಿ ಕ್ಯಾನ್ ಗೆಟ್ ಯು ಆಲ್ಮೋಸ್ಟ್ ಎನಿಥಿಂಗ್. ಅದಲ್ಲ ನಾನು ಬರೋದು ಇಂಗ್ಲಿಷಲ್ಲಿ. Wisdom gives life. Wisdom and money can get you anything in life ಅಂತೆ. ಅಂದ್ರೆ ನಾನು ಹಣವು ನಿಮ್ಗೆ ಏನ್ ಬೇಕಾದ್ರೂ ಪಡ್ಕೊಳ್ಳಕ್ಕೆ ನಿಮ್ಗೆ ಕೊಡುತ್ತೆ. ನಾನು ಹಣವು ನಿಮ್ಮನ್ನ ಏನ್ ಬೇಕಾದ್ರೂ ಪಡ್ಕೊಳ್ಳಕ್ಕೆ ನಿಮ್ಗೆ ಏನ್ ಮಾಡ್ತದೋ ಶಕ್ತಿಯನ್ನು ಕೊಡುತ್ತೆ. ಆದ್ರೆ ಹಣಕ್ಕೂ ಜ್ಞಾನಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಜ್ಞಾನ ನಿಮ್ ಜೀವನನ ಕಾಪಾಡುತ್ತೆ, ನಿಮ್ ಲೈಫ್ನ ಕಾಪಾಡುತ್ತೆ. ಅದನ್ನೇ ಹೇಳ್ತಿರೋದು ವಾಕ್ಯ. ಬಟ್ ಓನ್ಲಿ ವಿಸ್ಡಮ್ ಕ್ಯಾನ್ ಸೇವ್ ಯುವರ್ ಲೈಫ್. ಅದೇನ ಇರೋದು, ಅದೇ ತಾನೇ ಇರೋದು. ವಿಸ್ಡಮ್ ಕ್ಯಾನ್ ಸೇವ್ ಯುವರ್ ಲೈಫ್. ಗಿವ್ಸ್ ಲೈಫ್ ಟು ದೋಸ್. ಅಂದ್ರೆ ಒಳ್ಳೆದ್ರ ಬಗ್ಗೆ ಅರಿವಿರೋನು ಏನ್ ಮಾಡ್ತಾನೆ, ಅವನ ಲೈಫಲ್ಲಿ ಸೇಫ್ ಆಗಿರ್ತಾನೆ, ಕಾಪಾಡಲ್ಪಡ್ತಾನೆ. ಅವನ ಲೈಫ್ನ ಕಾಪಾಡುತ್ತೆ. ಒಳ್ಳೆದ್ರ ಬಗ್ಗೆ ಇರುವಂತ ಅರಿವು ಅವನ ಲೈಫ್ನ ಏನ್ ಮಾಡುತ್ತೆ, ಕಾಪಾಡುತ್ತೆ. ಇವತ್ತು ನಮಗೆ ಬೇಕಾಗಿರೋದೇನು? ನಮ್ ಲೈಫ್ ಏನಾಗ್ಬೇಕು ಹೇಳ್ರಿ? ಸೇಫ್ ಆಗಿರ್ಬೇಕು. ನಮ್ ಲೈಫ್ ಸೇಫ್ ಆಗಿರ್ಬೇಕಂದ್ರೆ ಒಳ್ಳೆದ್ರ ಬಗ್ಗೆ ನಾಲೆಡ್ಜ್ ನಮಗೆ ಜಾಸ್ತಿ ಇರ್ಬೇಕು. ಒಳ್ಳೆದ್ರ ಬಗ್ಗೆ ನಾಲೆಡ್ಜು. ಸೊ ವಿಸ್ಡಮ್ ಇರೋನ್ಗೆ ವಿಸ್ಡಮ್ ವಿಲ್ ಸೇವ್ ಹಿಸ್ ಲೈಫ್. ಜ್ಞಾನ ಇರೋನು, ಜ್ಞಾನ ಏನ್ ಮಾಡುತ್ತೆ, ಜ್ಞಾನ ಇದ್ರೆ ಒಂದು ವ್ಯಕ್ತಿ ಒಳಗಡೆ ಆ ಜ್ಞಾನ ಆ ವ್ಯಕ್ತಿಯ ಜೀವವನ್ನ ಕಾಪಾಡುತ್ತೆ, ಅವನ ಲೈಫ್ನ ಕಾಪಾಡುತ್ತೆ, ಅವನ ಫ್ಯೂಚರ್ನ ಕಾಪಾಡುತ್ತೆ, ಅವನ ಕುಟುಂಬವನ್ನ ಕಾಪಾಡುತ್ತೆ, ಅವ್ನು ಮಾಡೋ ಕೆಲಸಗಳನ್ನ ಕಾಪಾಡುತ್ತೆ. ಎಲ್ಲೂನು ಅವ್ನು ಹಾಳಾಗಲ್ಲ. ಇಬ್ರು ಜಗಳ ಆಡ್ತಾ ಇದ್ರು, ಅವನ ಮಧ್ಯದಲ್ಲಿ ಸೇರ್ಕೊಂಡು ಮೂರನೇ ಅವನಾಗಿ ಜಗಳ ಮಾಡಲ್ಲ. ಯಾಕೆ? ಅವನಿಗೇನಿದೆ? ಒಳ್ಳೇದ್ರ ಅರಿವು ಐತೆ, ಜ್ಞಾನ ಐತೆ ಅವನಿಗೆ. ಬಟ್ ಆದ್ರೆ ಮುಟ್ಟಾಳ ಇಬ್ರು ಜಗಳ ಆಡ್ತಾ ಇದ್ರೆ ನಾನು ಹೋಗ್ತೀವಿ 23ನೇ ಅಧ್ಯಾಯ 23ನೇ ವಾಕ್ಯ. ಸತ್ಯವನ್ನು ಅಂದರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ. ಏನೇನಂತ? ಜ್ಞಾನವನ್ನ, ಸುಶಿಕ್ಷೆಯನ್ನ, ವಿವೇಕವನ್ನ ಕೊಂಡುಕೋ, ಮಾರ್ಬೇಡ. ಪ್ರತಿ ಸಾರಿ ನೀವು ಕೆಟ್ಟದೊಬ್ಬರನ್ನ ನಡೆಸ್ಬೇಕಾದ್ರೆ, ಕೆಟ್ಟ ವಿಷಯಗಳನ್ನ ನಡೆಸ್ಬೇಕಾದ್ರೆ ನೀವೇನ್ ಮಾಡ್ತಾ ಇದ್ರಿ ಹೇಳಿ? ಒಳ್ಳೇದನ್ನ ಮಾಡ್ತಾ ಇದ್ದೀರಾ. ಕೆಟ್ಟ ಇನ್ಫಾರ್ಮೇಶನ್ ಸೇಲ್ ಮಾಡಿ ಒಳ್ಳೇದನ್ನ ಮಾಡ್ತಾ ಇದ್ದೀರಾ. ಅಂದ್ರೆ ಕೆಟ್ಟ ಇನ್ಫಾರ್ಮೇಶನ್ಗೋಸ್ಕರ ನಿಮ್ ಒಳ್ಳೇದನ್ನ ಮಾರ್ಕೊಂತ ಇದ್ದೀರಾ. ಎಷ್ಟು ಅರ್ಥ ಆಗ್ತದೆ ಹೇಳ್ತಿರೋದು? ಒಂದು ಕೆಟ್ಟ ಇನ್ಫಾರ್ಮೇಶನ್ಗೋಸ್ಕರ, ಕೆಟ್ಟ ನಾಲೆಡ್ಜ್ಗೋಸ್ಕರವಾಗಿ ನಿಮ್ಮ ಒಳ್ಳೇದನ್ನ ಏನ್ ಮಾಡ್ತಾ ಇದ್ದೀರಾ? ಮಾರ್ಕೊಂತ ಇದ್ದೀರಾ. ಕೋಪಕ್ಕೋಸ್ಕರ ಪ್ರೀತಿನ ಮಾರ್ಕೊಂತೀರಾ, ದ್ವೇಷಕ್ಕೋಸ್ಕರ ನಿಮ್ ಸಮಾಧಾನ ಮಾರ್ಕೊಂತೀರಾ, ತಿಂದು ಕುಡಿ ಮಜಾ ಮಾಡೋಕ್ಕೋಸ್ಕರ ನಿಮ್ ಆರೋಗ್ಯನ ಮಾರ್ಕೊಂತೀರಾ, ಯೋಚನೆಗೋಸ್ಕರ ನಿಮ್ ನೆಮ್ಮದಿನ ಹಾಳು ಮಾಡ್ಕೊಂತೀರಾ, ಜಗಳ ಮಾಡೋದಕ್ಕೋಸ್ಕರ ಮತ್ತೊಬ್ಬರ ಜೊತೆಗೆ ಇರುವಂತ ಸಮಾಧಾನ ಹಾಳು ಮಾಡ್ಕೊಂತೀರಾ. ಎಲ್ಲದೂ ನಾವೇನ್ ಮಾಡ್ಕೊಂತ ಇದೀವಿ? ಕೆಟ್ಟ ಅರಿವಿಗೋಸ್ಕರ, ಕೆಟ್ಟ ನಾಲೆಡ್ಜ್ಗೋಸ್ಕರ, ಕೆಟ್ಟ ನಾಲೆಡ್ಜ್ಗೆ ಸಪೋರ್ಟ್ ಮಾಡಿ ಪ್ರತಿಯೊಂದು ಒಳ್ಳೇದನ್ನ ನಾವೇನ್ ಮಾಡ್ತಾ ಇದೀವಿ? ಮಾರ್ಕೊಂತ ಇದೀವಿ. ಆದ್ರೆ ಇಲ್ಲೇನ್ ಬೈಬಲ್ ಏನ್ ಹೇಳ್ತಾರೆ? ಜ್ಞಾನವನ್ನ, ಸುಶಿಕ್ಷೆಯನ್ನ, ಅಂದ್ರೆ ಒಳ್ಳೆಯ ಶಿಕ್ಷೆನ, ಒಳ್ಳೆ ನಾಲೆಡ್ಜ್ನ ಮಾರ್ಕೊಂಬೇಡ.
ಯಾವ್ದು ಒಳ್ಳೆ ನಾಲೆಡ್ಜು? ಸಮಾಧಾನವಾಗಿರೋದೇನು? ಒಳ್ಳೆ ನಾಲೆಡ್ಜ್. ನೆಮ್ಮದಿಯಾಗಿರೋದು ಒಳ್ಳೆ ನಾಲೆಡ್ಜ್. ಪ್ರೀತಿಯಿಂದ ಮಾಡೋದು ಒಳ್ಳೆ ನಾಲೆಡ್ಜ್. ಕ್ಷಮಿಸೋದು ಒಳ್ಳೆ ನಾಲೆಡ್ಜ್. ಸಂತೋಷವಾಗಿರೋದು ಒಳ್ಳೆ ನಾಲೆಡ್ಜ್. ಆರೋಗ್ಯವಾಗಿರೋದು ಒಳ್ಳೆ ನಾಲೆಡ್ಜ್. ನಗ್ನಗ್ತಾ ಬಾಳೋದು ಒಳ್ಳೆ ನಾಲೆಡ್ಜ್. ನೆಮ್ಮದಿಯಾಗಿ ನಿದ್ದೆ ಮಾಡೋದು ಒಳ್ಳೆ ನಾಲೆಡ್ಜ್. ಹೊಟ್ಟೆ ತುಂಬ ಊಟ ಮಾಡೋದು. ಈ ಕೆಟ್ಟ ನಾಲೆಡ್ಜ್ ಪಡ್ಕೊಂಡು ಈ ಒಳ್ಳೇದನ್ನೆಲ್ಲ ಮಾರ್ಕೊಂಬೇಡ. ಇವ್ರ ಕತೆ ಕೇಳ್ಕೊಂಡು ನನ್ನ ನಿದ್ದೆನ ಯಾಕೆ ನಾನು ಮಾರ್ಕೊಬೇಕು? ನಾನು ನಿದ್ದೆ ಮಾರ್ಕೊಂಬಿಟ್ರೆ ರಾತ್ರಿ ನಿದ್ದೆ ಬರ್ತಲ್ಲ ಬ್ರದರ್. 3 ದಿವಸ ಆಯ್ತು ನಿದ್ದೆ ಬರ್ತಲ್ಲ, 4 ದಿವಸ. ಯಾಕೆ ಮಾರ್ಕೊಂಡೆ? ಯಾವ ವಿಷಯಕ್ಕೋಸ್ಕರ ಮಾರ್ಕೊಂಡೆ? ನೀವು ನಿದ್ದೆನ ಯಾಕೆ ಮಾರ್ಕೊಂಡ್ರಿ? ಯಾವ್ದಕ್ಕೋಸ್ಕರ ಟ್ರೇಡ್ ಮಾಡ್ಕೊಂಡ್ರಿ ನಿಮ್ ನಿದ್ದೆನ? ಟ್ರೇಡ್ ಅಂದ್ರೆ ಗೊತ್ತಾ? ವ್ಯಾಪಾರ. ಕೊಡೋದು ತಗೊಳ್ಳೋದು. ಯಾವ್ದನ್ನು ಕೊಟ್ಟು ಯಾವ್ದನ್ನು ತಗೊಂಡಿದ್ದೀರಾ ನೀವು? ಇನ್ನೊಂದ್ಸರಿ ವಾಕ್ಯ ತಲೆಗೆ ಹೋಗೋವರೆಗೂ ಓದಿ. ಹಾ, ಒಂದ್ ನಿಮಿಷ. ಏನಂತೆ? ಸತ್ಯವನ್ನು. ಸಾಕು ಎಲ್ಲ ಹೇಳಿ ಬಾಯ್ಬಿಟ್ಟು. ಸತ್ಯ ಅಂದ್ರೆ ಏನು? ಎಲ್ಲ ಹೇಳಿ. ಸತ್ಯ ಅಂದ್ರೆ ಏನು? ಕೇಳ್ರಿ ಪಕ್ಕದವ್ರಿಗೆ. ಸತ್ಯ ಅಂದ್ರೆ ಏನ್ ಗೊತ್ತಾ? ಏನು? ಅದೇ ಸತ್ಯ ಅಲ್ಲ? ಸತ್ಯ ಏನಂದ್ರೆ ಒಂದು ವಿಶ್ವಾಸಿ ಬುದ್ಧಿವಂತರಾಗಿರ್ಬೇಕು. ಸತ್ಯ ಏನಂದ್ರೆ ಒಂದು ವಿಶ್ವಾಸಿ ಒಳ್ಳೆ ಶಿಕ್ಷೆಯನ್ನ ಪಡ್ಕೊಂಡಿರೋರಾಗಿರ್ಬೇಕು. ಸತ್ಯ ಏನಂದ್ರೆ ಒಂದು ವಿಶ್ವಾಸಿ ವಿವೇಕವುಳ್ಳವರಾಗಿರ್ಬೇಕು. ಅದೇ ಸತ್ಯ. ಆದ್ರೆ ನಮ್ಮ ವಿಶ್ವಾಸಿಗಳು ನೋಡಿದ್ರೆ ಮೇಡ್ ಇನ್ ಚೈನಾದವ್ರ ತರ ಇದ್ದಾರೆ. ಅವರಲ್ಲಿರುವಂತಹ ಒಳ್ಳೆತನಕ್ಕೆ ಗ್ಯಾರಂಟಿ ವಾರಂಟಿ ಇಲ್ದಿರೋ ತರ ಆಗ್ಬಿಡುತ್ತೆ. ಯಾವಾಗ ಸಮಾಧಾನವಾಗಿರ್ತಾರೋ ಗೊತ್ತಿಲ್ಲ, ಯಾವಾಗ ನಗ್ತಾ ಇರ್ತಾರೋ ಗೊತ್ತಿಲ್ಲ, ಯಾವಾಗ ಮೂತಿ ಉಸ್ಕೊಂಡ್ಬಿಡ್ತಾರೋ ಗೊತ್ತಾಗಲ್ಲ. ಚೆನ್ನಾಗಿ ಇರ್ತಾರೆ, ಸಡನ್ ಆಗಿ ಮೂತಿ ಉಸ್ಕೊಂಡ್ಬಿಡ್ತಾರೆ. ಏನಾಯ್ತು? ಯಾವ ಸೈಕಲ್ ಗ್ಯಾಪಲ್ಲಿ ಮಾರ್ಕೊಂಡ್ಬಿಟ್ರೆ ಗೊತ್ತಿಲ್ಲ ಅವ್ರ ಸಮಾಧಾನನ. ಯಾವ ಸೈಕಲ್ ಗ್ಯಾಪಲ್ಲಿ ಅವರ ನಗುನ ಮಾರ್ಕೊಂಡ್ಬಿಟ್ರೆ ಗೊತ್ತಿಲ್ಲ. ಯಾವಾಗ ಅರ್ಥ ಮಾಡ್ಕೊಳ್ಳಿ, ಯಾವ ನಾಲೆಡ್ಜ್ ಪಡ್ಕೊಂತೀರೋ ಅದನ್ನ ಗಮನ ಇಟ್ಟು ಪಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ನಾಲೆಡ್ಜ್ ನಮಗ್ ಬೇಡವೇ ಬೇಡ. ನಮ್ ಬಗ್ಗೆ ನಾಲೆಡ್ಜ್ ನಮ್ಗೆ ಯಾರಾದ್ರೂ ಕೊಡಕ್ ಬಂದ್ರು ನಮ್ಗೆ ಬೇಡ. ಬಹಳ ನಾವು ಮುಟ್ಟಲ್ರಲ್ಲ. ನಾನ್ ಯಾರಂತ ನನ್ಗೆ ಗೊತ್ತು. ನನ್ನಲ್ಲಿರುವಂತ ಬಲಹೀನತೆ ಏನಂತ ನನ್ಗೆ ಗೊತ್ತು. ನನ್ನಲ್ಲಿರುವ ಕೆಟ್ಟತನ ಏನಂತ ನನಗೆ ಗೊತ್ತು. ಇನ್ನೊಬ್ರು ಬಂದು ಹೇಳುವಂತ ಸ್ಟೇಜಲ್ಲಿ ನಮ್ಮನ್ನ ನಾವು ಇಟ್ಕೋಬಾರ್ದು. ಏನಕ್ಕೆ ನಾವು ಹಾಳಾಗಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಬಗ್ಗೆ ನಮ್ಗೆ ಅರಿವಿಲ್ಲ. ಇನ್ನೊಂದ್ ಕಡೆ ಸ್ವಾಮಿ ಹೇಳ್ತಾರೆ, ಬೇರೆಯವ್ರ ಕಣ್ಣಲ್ಲಿರೋದನ್ನ ನೋಡಕ್ ಮುಂಚೆ ನಿನ್ ಕಣ್ಣಲ್ಲಿ ಏನಿದೆ ಅದನ್ನ ನಿನಗೆ ಅರಿವು ಉಂಟಾಗ್ಬೇಕು. ಫಸ್ಟು ನಿನ್ ಕಣ್ಣಲ್ಲಿ ಏನಿದೆ ಅಂತ ನಿನಗೆ ಅರಿವಿಲ್ಲ. ಫಸ್ಟು ನಿನ್ ಕಣ್ಣಲ್ಲಿ ಏನಿದೆ ಅಂತ ನಾಲೆಡ್ಜು ನಿನಗೆ ಇಲ್ಲ. ಬೇರೆಯವ್ರ ಕಣ್ಣಲ್ಲಿ ಇರೋದ್ರ ಬಗ್ಗೆ ನಾಲೆಡ್ಜ್ ನಿನಗೆ ವಿಕಿಪೀಡಿಯಾಗಿಂತ ಜಾಸ್ತಿ ಐತೆ, ಆಕ್ಸ್ಫರ್ಡ್ ಡಿಕ್ಷನರಿಗಿಂತ ಜಾಸ್ತಿ ಐತೆ ನಮ್ಗೆ. ಎನ್ ಪೇಜ್ ಏನಿದೆ, ಎಂ ಪೇಜ್ ಅಲ್ಲಿ ಏನಿದೆ, ವಿ ಪೇಜ್. ವಾಣಿ ಸಿಸ್ಟ್ರಾ? ಎ ಫಾರ್ ಆಂಗ್ರಿ. ನಮಗೇನ್ ಗೊತ್ತಾ? ಇದೇ ಪ್ರಾಬ್ಲಮ್ಮು. ಏನ್ ನಮ್ ಪ್ರಾಬ್ಲಮ್ ಹೇಳ್ರಿ? ಎಲ್ಲರ ಬಗ್ಗೆ ನಮಗೆ ಯಾರ್ಯಾರ ಕಣ್ಣಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಮಗೆ ಡಿಕ್ಷನರಿ ತರ ಫುಲ್ ಇಟ್ಕೊಂಡಿದೀವಿ ನಾವು ನಾಲೆಡ್ಜ್. ಕೇಳ್ರಿ ಪಕ್ಕದಲ್ಲಿಗೆ, ಹಂಗೇನಾ ಇರೋದು ನೀವು ಅಂತ ಕೇಳ್ರಿ ಏನಂತ ಕೇಳಿದ್ರಿ? ಯಾರ ಬಗ್ಗೆ? ಬೇರೆಯವ್ರ ಬಗ್ಗೆ. ಯಾರ್ಯಾರ ಬಗ್ಗೆ ಡಿಕ್ಷನರಿ ಇಟ್ಕೊಂಡಿದೀರಾ ಅಂತ ಕೇಳ್ರಿ. ಯಾರ್ಯಾರ ಬಗ್ಗೆ ಫುಲ್ ನಾಲೆಡ್ಜ್ ಐತೆ ನಿಮ್ಗೆ? ಒಪ್ಕೊಳ್ಳೋದಿಲ್ಲ ನೋಡ್ರಿ ನೀವು. ಎಷ್ಟು ಒಳ್ಳೆಯವ್ರು ನೀವು, ಎಷ್ಟು ಒಳ್ಳೆಯವ್ರಲ್ಲ ನೀವು. ಸೊ ಬೇರೆಯವ್ರ ಕಂಡಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜು ತುಂಬಾ ಜಾಸ್ತಿ ಇದೆ. ಆದ್ರೆ ನಮ್ಮ ಕಂಡಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಾಲೆಡ್ಜು ತುಂಬಾ ಕಮ್ಮಿ ಇದೆ. ಇವಾಗ ಏನ್ ಇಂಪಾರ್ಟೆಂಟ್ ಹೇಳ್ರಿ? ಬೇರೆಯವ್ರ ಬಗ್ಗೆ ನಾಲೆಡ್ಜ್ ಪಡ್ಕೊಂಡ್ರೆ ಹಾಳಾಗೋಯ್ತೀರಾ.
ನಿಮ್ ಬಗ್ಗೆ ನಾಲೆಡ್ಜ್ ಪಡ್ಕೊಂಡ್ರೆ ಉದ್ಧಾರ ಆಯ್ತೀರಾ. ಇಲ್ಲಿವರೆಗೂ ನೀವು ಹಾಳಾಗ್ತಿರೋದ್ ಕಾರಣ ಏನು? ನಿಮ್ ನೆಮ್ಮದಿ ಹಾಳಾಗ್ತಿರೋದ್ ಕಾರಣ ಏನು? ನಿಮ್ ಸಮಾಧಾನ ಹಾಳಾಗ್ತಿರೋದ್ ಕಾರಣ ಏನು? ನಿಮ್ ಸಂತೋಷ ಹಾಳಾಗ್ತಿರೋದ್ ಕಾರಣ ಏನು? ಹೊಟ್ಟೆಗೆ ಊಟ ಸೇಲ್ದಿರೋದ ಕಾರಣ ಏನು? ನಿದ್ದೆ ಬರ್ದೇ ಇರೋದಕ್ಕೆ ಕಾರಣ ಏನು? ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ ಜೀವನ ಹಾಳು ಮಾಡ್ಕೊಂತ ಇದ್ದೀರಾ. ಮಾಡ್ತಾಳೆ ಯಾಕೆ ಗಲಿಬಿಲಿ? ತುಂಬಾ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಯೋಚನೆ ಮಾಡ್ಬೇಕಾಗಿರೋದಲ್ಲ ಬರೀ ಒಂದೇ ಒಂದು ವಿಷಯದ ಬಗ್ಗೆನೆ. ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು. ಗಲಿಬಿಲಿ ಪಟ್ಟು ತುಂಬಾ ವಿಷಯದ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಯೋಚನೆ ಮಾಡಿ 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 ಒಂದ್ ಮೊಳ ಉದ್ದ ಮಾಡಕ್ಕಾಗಲ್ಲ. ಬದಲಾಗಿ ನೀವೇನ್ ಮಾಡ್ತೀರಾ? ಹಾಳಾಗಿ ಹೋಯ್ತೀರಾ. ಪಕ್ಕದಲ್ಲಿರೋ ಮುಖ ನೋಡಿ. ಕೆಟ್ಟದ್ರ ಬಗ್ಗೆ, ಬೇರೆಯವ್ರ ವಿಷಯದ ಬಗ್ಗೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ 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 ಜೀವನ ಹಾಳು ಮಾಡ್ಕೊಂಡಿದ್ದು ಸಾಕು. ಅವ್ರ ಹಂಗಂದ್ರು ಬ್ರದರು, ಇವ್ರ ಹಿಂಗಂದ್ರು ಬ್ರದರು. ಏನಕ್ಕೆ ಆ ನಾಲೆಡ್ಜ್ ನಮ್ಗೆ ಯಾಕೆ? ಅವ್ರ ಹಂಗಂದ್ರಂತೆ ನಮ್ಗೆ ಯಾಕೆ ಬೇಕು? ಅವ್ರಂದ್ರೆ ಅವ್ರು ಅನ್ಕೊಂಡು ಹೋಯ್ತಾರೆ. ಅದನ್ನ ಆ ನಾಲೆಡ್ಜ್ ನಾವು ಪಡ್ಕೊಂಡ್ರೆ ನಮ್ ನಿದ್ದೆ ಹಾಳು ಮಾಡ್ತದು, ನಮ್ ಸಂತೋಷ ಹಾಳು ಮಾಡುತ್ತೆ, ನಮ್ ನೆಮ್ಮದಿ ಹಾಳು ಮಾಡ್ತದು. ಯಾರನ್ನ ಬಂದು ಹೇಳಿದ್ರೆ ನಿಮ್ ಬಗ್ಗೆ ಹಿಂಗಂದು ಹೇಳಿದ್ರ ಖುಷಿ ಪಟ್ಕೊಂಡಂಗೆ ಅದನ್ನ ನಾನು ತಲೆಗೆ ಹಾಕೊಂಡು ನಾ ಯೋಚನೆ ಮಾಡ್ಕೊಂಡು ಪಕ್ಕದಲ್ಲಿ ಮುಖ ಹೇಳಿ ಕೆಟ್ಟ ಇನ್ಫಾರ್ಮೇಶನ್, ಕೆಟ್ಟ ನಾಲೆಡ್ಜ್ಗೋಸ್ಕರ ನಿಮ್ ಒಳ್ಳೆ ನಾಲೆಡ್ಜ್ ನ ಮಾರ್ಕೊಂಬೇಡ್ರಿ. ನಾವೆಲ್ಲ ತುಂಬಾ ಒಳ್ಳೆಯವರು, ನಾವು ದೇವ್ರ ಮಕ್ಕಳಾಗಿದ್ದೀವಿ. ನಮ್ಮಲ್ಲಿ ಒಳ್ಳೆತನ ಮಾತ್ರನೇ ಕಾಣಿಸ್ಕೋಬೇಕು, ನಮ್ಮಲ್ಲಿ ಒಳ್ಳೆ ನಾಲೆಡ್ಜ್ ಮಾತ್ರನೇ ಜಾಸ್ತಿ ಆಗ್ಬೇಕು. ಹಲ್ಲೆಲೂಯಾ. ಬೇರೆಯವ್ರು ಬಂದು ಕೇಳ್ಬೇಕು, ಸಮಾಧಾನವಾಗಿರೋದು ಹೆಂಗೆ ಹೇಳ್ಕೊಡು, ನೆಮ್ಮದಿಯಾಗಿರೋದು ಹೆಂಗೆ ಹೇಳ್ಕೊಡು, ನಗ್ನಗ್ತಾ ಇದೆಯಲ್ಲ ಹೆಂಗೆ ಹೇಳ್ಕೊಡು, ತಾಳ್ಮೆಯಿಂದ ಇದೆಯಲ್ಲ ಹೆಂಗೆ ಹೇಳ್ಕೊಡು. ಎಷ್ಟು ಬೈದ್ರು ನಿನಗೆ ಏನ್ ಬರ್ತಲ್ಲ, ಕೋಪ ಬರ್ತಾ ಇಲ್ವ, ಇದು ಹೆಂಗೆ ಹೇಳ್ಕೊಡು, ನಾಲೆಡ್ಜ್ ಕೊಡು ಅಂತ ಬರ್ಬೇಕು. ಆದ್ರೆ ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವನ ಹತ್ರ ಹೋಗ್ಬೇಡ, ಜಾಸ್ತಿ ಮಾತಾಡ್ತಾನೆ ಅಂತ. ಸರ್ ನಮ್ಮ ಹತ್ರ ಜನರು ಯಾವ ನಾಲೆಡ್ಜ್ಗೋಸ್ಕರ ಬರ್ಬೇಕು ಹೇಳ್ರಿ? ಒಳ್ಳೆದನ್ನ ಅನುಸರಿಸೋದಕ್ಕೆ ಹೆಂಗೆ ಅಂತ ಕೇಳಕ್ ನಾಲೆಡ್ಜ್ಗೋಸ್ಕರ ನಮ್ಮ ಹತ್ರ ಬರ್ಬೇಕು ಜನರು. ಆದ್ರೆ ನಮ್ಮ ನೋಡಿ 1 ಕಿಲೋಮೀಟರ್ ದೂರ ಓಡೋಬಾರ್ದು. ಇವ್ರ ಹತ್ರ ಕತೆ ಹೇಳಿದ್ರೆ ಊರೆಲ್ಲ ತಿರ್ಗಾಡ್ಬಿಡುತ್ತೆ. ಹಾ ನಾವೆಲ್ಲ ಒಳ್ಳೇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೇಕು. ಯಾವ್ದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ಬೇಕು ನಾವು? ಒಳ್ಳೇದಕ್ಕೆ. ಏನ್ ಮಾಡ್ತೀರ ಗೋರಿ? ನಾನು 24ನೇ ಅಧ್ಯಾಯ 14ನೇ ವಾಕ್ಯ. ಜ್ಞಾನವು ಹೆಂಗೆ ಹೀಗೆ. ಕನ್ನಡದಲ್ಲಿ ತಪ್ಪಾಗಿದೆ, ಸ್ವೀಟ್. ಇಂಗ್ಲಿಷ್ ಅಲ್ಲಿ ಏನಿದೆ? ಸಿಹಿಯಾಗಿದೆ. ಜ್ಞಾನವು ನಿನ್ನ ಆತ್ಮಕ್ಕೆ ಸಿಹಿಯಾಗಿದೆ ಅಂತ. ಸಿಹಿಯಾಗಿದೆ ಅಂತ ತಿಳಿದುಕೋ. ಅದನ್ನ ಪಡ್ಕೊಂಡ್ರೆ ನಿನ್ಗೆ ಏನಾಗತ್ತಂತೆ? ಬ್ರೈಟ್ ಫ್ಯೂಚರ್. ಇಂಗ್ಲಿಷ್ ಏನಿದೆ? ಬ್ರೈಟ್ ಫ್ಯೂಚರ್, ಒಳ್ಳೆ ಭವಿಷ್ಯತ್ತು. ಹಂಗೆ ಮುಂದೆ ಓದಿ. ಅಂಡ್ ಯುವರ್ ಹೋಪ್ಸ್ ವಿಲ್ ನಾಟ್ ಬಿ. ಸಾಕು. ಎಷ್ಟು ಜನಕ್ಕೆ ಅರ್ಥ ಆಯ್ತದು? ಜ್ಞಾನವನ್ನ ಪಡ್ಕೋ, ಅದು ನಿನ್ನ ಆತ್ಮಕ್ಕೆ ಸ್ವೀಟ್ ಆಗಿರುತ್ತೆ, ನಿನ್ನ ಫ್ಯೂಚರು ಬ್ರೈಟ್ ಆಗಿರುತ್ತೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಜ್ಞಾನವನ್ನ ಪಡ್ಕೊಳ್ರಿ, ನಿನ್ನ ಆತ್ಮಕ್ಕೆ ಸ್ವೀಟ್ ಆಗಿರುತ್ತೆ, ನಿನ್ನ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಸಮಾಧಾನ ನಮ್ಮ ಆತ್ಮಕ್ಕೆ ಸ್ವೀಟ್ ಆಗಿರುತ್ತೆ, ನೆಮ್ಮದಿ ನಮ್ಮ ಆತ್ಮಕ್ಕೆ ಸ್ವೀಟ್ ಆಗಿರುತ್ತೆ, ಸಂತೋಷ ನಮ್ಮ ಆತ್ಮಕ್ಕೆ ಸ್ವೀಟ್ ಆಗಿರುತ್ತೆ. ಯಾರಾದ್ರೂ ನಮ್ಮ ಜೊತೆ ತಾಳ್ಮೆಯಾಗಿ ಮಾತಾಡಿದ್ರೆ ಅದು ನಮ್ಗೆ ಏನಾಗಿರುತ್ತೆ? ಒಳಗಡೆ
ಸ್ವೀಟ್ ಆಗಿರುತ್ತೆ. ಯಾರನ್ನ ನಗ್ನಗ್ತಾ ನಮ್ಮ ಜೊತೆ ಮಾತಾಡಿದ್ರೆ ನಮ್ಮ ಒಳಗಡೆ ಆತ್ಮಕ್ಕೆ ಹೆಂಗಿರುತ್ತೆ? ಸ್ವೀಟ್ ಆಗಿರುತ್ತೆ. ಅದೇ ಒಬ್ಬ ಸಿಂಡ್ರಿಸ್ಕೊಂಡು ಮಾತಾಡಿದ್ರೆ ಅನ್ಕೊಳ್ಳಿ, ಒಳಗಡೆ ಕಹಿಯಾಗಿರ್ತದೆ. ಒಬ್ಬ ನಮ್ಮ ಜೊತೆ ಜಗಳ ಮಾಡಿ ಮಾತಾಡಿದ್ರೆ ನಮ್ಗೆ ಹೆಂಗಿರುತ್ತೆ? ಒಳಗಡೆ ಕಹಿ. ನಮ್ಮ ದ್ವೇಷ ಮಾಡಿದ್ರೆ ನಮ್ಗೆ ಒಳಗಡೆ ಹೆಂಗಿರುತ್ತೆ? ಕಹಿಯಾಗಿರುತ್ತೆ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಾನು ನಿಮ್ಗೆ ಕಹಿಯಾಗಿರ್ಬೇಕಾ ಸಿಹಿಯಾಗಿರ್ಬೇಕಾ? ಹೆಂಗಿರ್ಬೇಕು? ಸಿಹಿಯಾಗಿರ್ಬೇಕಂದ್ರೆ ನೀವು ಒಳ್ಳೆ ನಾಲೆಜ್ನ ಹರಡಿಸ್ಬೇಕು. ನಿಮ್ಮ ಮೂಲಕವಾಗಿ ಒಳ್ಳೆ ಅರಿವು ಜನರಿಗೆ ಉಂಟಾಗಬೇಕು. ನೀವು ಒಳ್ಳೆ ಅರಿವನ್ನ ಪಡ್ಕೊಳ್ಳೋರಾಗಿರ್ಬೇಕು, ಶೇಖರಣೆ ಮಾಡ್ಕೊಳ್ಳೋರಾಗಿರ್ಬೇಕು. ಆಮೇಲೆ ಸೊ ಜ್ಞಾನ ಒಂದು ಆತ್ಮಕ್ಕೆ ಏನಾಗಿರುತ್ತೆ? ಸಿಹಿಯಾಗಿರುತ್ತೆ. ಅವ್ರ ಫ್ಯೂಚರ್ನ ಬ್ರೈಟ್ ಆಗಿ ಮಾರ್ಪಡುತ್ತೆ. ಆಮೇಲೆ ಸೊ ಒಳ್ಳೆ ಅರಿವನ್ನ ಪಡ್ಕೊಳ್ಳುವಂತ ಪ್ರತಿಯೊಂದು ವಿಶ್ವಾಸಿಯ ಆತ್ಮ ಒಳಗಡೆ ಹೆಂಗಿರುತ್ತೆ ಹೇಳ್ರಿ? ಸಿಹಿಯಾಗಿರುತ್ತೆ. ಯಾಕೆಂದ್ರೆ ಅವನು ಸಮಾಧಾನದ ಟೇಸ್ಟ್ ಗೊತ್ತು, ನೆಮ್ಮದಿಯ ಟೇಸ್ಟ್ ಗೊತ್ತು, ಆರೋಗ್ಯದ ಟೇಸ್ಟ್ ಗೊತ್ತು, ಸಂತೋಷದ ಟೇಸ್ಟ್ ಗೊತ್ತು, ನಗ್ನಗ್ತಾ ಬಾಳುವಂತ ಟೇಸ್ಟ್ ಗೊತ್ತು, ತಾಳ್ಮೆಯ ಟೇಸ್ಟ್ ಗೊತ್ತು. ಒಳ್ಳೆ ಟೇಸ್ಟ್ ಆಗಿರುತ್ತೆ ಒಳಗಡೆ ಅದು. ಆಮೇಲೆ ಸೊ ನಮ್ಮ ಒಳಗಡೆ ಮನುಷ್ಯನ್ಗೆ ಆತ್ಮಕ್ಕೆ ಸಿಹಿಯಾಗಿರುತ್ತೆ. ಯಾರಿಗೆ ಒಳಗಡೆ ಸಿಹಿಯಾಗಿರುತ್ತೋ ಅವ್ರ ಫ್ಯೂಚರ್ ಮಾತ್ರನೇ ಬ್ರೈಟ್ ಆಗಿರುತ್ತೆ. ಆಮೇಲೆ ಸೊ ಇವತ್ತು ನಿಮಗೆ ಒಳ್ಳೇದರ ಅರಿವು ಉಂಟಾಗ್ಲಿ, ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಯೇಸು ನಾಮದಲ್ಲಿ. ಆಮೇಲೆ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಯೇಸು ನಾಮದಲ್ಲಿ ನಿಮಗೆ ಒಳ್ಳೇದರ ಅರಿವು ಉಂಟಾಗಲಿ, ನಿಮ್ ಫ್ಯೂಚರ್ ಬ್ರೈಟ್ ಆಗಿರ್ಲಿ. ಒಳ್ಳೇದರ ಅರಿವು ಉಂಟಾಗಲಿ, ನಿಮ್ ಫ್ಯೂಚರ್ ಬ್ರೈಟ್ ಆಗಿರ್ಲಿ. ಒಳ್ಳೇದರ ಅರಿವು ಉಂಟಾಗಲಿ, ನಿಮ್ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಯೇಸು ನಾಮದಲ್ಲಿ. ಒಳ್ಳೇದರ ಅರಿವು ಉಂಟಾಗುವಂತ ಪ್ರತಿಯೊಂದು ವಿಶ್ವಾಸಿಯ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಯಾಕಂದ್ರೆ ಆ ಒಳ್ಳೆಯದರ ಅರಿವು ಅವನ ಜೀವನನ ಕಾಪಾಡುತ್ತೆ. ಆಮೇಲೆ ಏಳು ಪ್ರಕಾಶಿಸಿ ನಿನಗೆ ಬೆಳಕು ಬಂತು, ಕತ್ತಲೆಯಲ್ಲಿರುವವನಿಗೆ ಬೆಳಕುಂಟಾಯ್ತು. ಸೊ ಕತ್ತಲೆಯಲ್ಲಿರೋನು ಯಾರು? ಜ್ಞಾನ ಇಲ್ದಿರೋನು. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ಕೆಟ್ಟದ್ರ ಅರಿವು ಇರೋವನೇ ಕತ್ತಲೆಯಲ್ಲಿರೋನು, ಒಳ್ಳೇದ್ರ ಅರಿವು ಇರೋನು ಬೆಳಕಲ್ಲಿರೋನು. ಸೊ ಇವತ್ತು ನಾವೆಲ್ಲ ಯಾರು? ನಾವೆಲ್ಲ ಯಾರು? ನಾನು ಹೋಗ್ತೀನಿ 19ನೇ ಅಧ್ಯಾಯ, ಅದು 19 ಬೇಡ, 18ನೇ ಅಧ್ಯಾಯ 15ನೇ ವಾಕ್ಯ. ಇಂಗ್ಲಿಷ್ ಏನಿದೆ ಗೊತ್ತಾ? 18ನೇ ಅಧ್ಯಾಯ 15ನೇ ವಾಕ್ಯ, 18-15. ಇಂಗ್ಲಿಷ್ ಅಲ್ಲಿ ಗೊತ್ತಾ? ಇಂಟೆಲಿಜೆಂಟ್ ಪೀಪಲ್ ಆರ್ ಆಲ್ವೇಸ್ ರೆಡಿ ಟು ಲರ್ನ್. Seeks knowledge. Intelligent people are always ready to learn. ಇಂಟೆಲಿಜೆಂಟ್ ಆಗಿರೋರು ಅಂದ್ರೆ ಒಳ್ಳೆ ಅರಿವನ್ನ ಪಡ್ಕೊಳ್ಳುವುದಕ್ಕೆ ಚುರುಕಾಗಿರುವಂತ ವ್ಯಕ್ತಿಗಳು. ಯಾರನ್ನ ಇಂಟೆಲಿಜೆಂಟ್ ಹೇಳಿ ನಾವು? ಟೀಚರ್ ಇದ್ದೀರಾ ತಾನೆ? ನಿಮ್ ಕ್ಲಾಸಲ್ಲಿ ಯಾರನ್ನ ಇಂಟೆಲಿಜೆಂಟ್ ಅಂತೀರಾ? ಚೆನ್ನಾಗಿ ಓದೋರಲ್ಲ, ಚೆನ್ನಾಗಿ ಕೇಳಿಸ್ಕೊಳ್ಳೋರು, ಪಾಠ ಮಾಡೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳೋರು ಯಾರಲ್ಲ ನಮ್ಮ ದೃಷ್ಟಿಯಲ್ಲಿ ಯಾರು ತುಂಬಾ ಇಂಟೆಲಿಜೆಂಟ್. ಅದನ್ನ ಹೇಳ್ತಾ ಇರೋದು. ಇಂಟೆಲಿಜೆಂಟ್ ಪೀಪಲ್ will learn always. ನೀವೆಲ್ಲ ಯಾರು? ನಿಜವಾಗ್ಲೂ ನಿಮ್ ಕಿವಿ ಅಷ್ಟೊಂದು ಚುರುಕಾಗೈತಾ? ಯಾವ್ದನ್ನ ಕೇಳಿಸ್ಕೊಳಕ್ ಚುರುಕಾಗೈತೆ? ಕೆಟ್ಟದ್ರ ಅರಿವಾ ಇಲ್ಲ ಒಳ್ಳೇದ್ರ ಅರಿವಾ? ಒಳ್ಳೇದ್ರ ಅರಿವನ್ನ ಕೇಳಿಸ್ಕೊಳಕ್ ಚುರುಕಾಗಿರುವ ಕಿವಿ ಒಳ್ಳೆಯದರ ಅರಿವನ್ನ ಹುಡುಕುವಂತ ಕಿವಿ ಕಲಿಯಕ್ಕೆ ಇಷ್ಟಪಡುತ್ತೆ. ಏನ್ನ ಕಲಿಯಕ್ಕೆ ಇಷ್ಟಪಡುತ್ತೆ? ಒಳ್ಳೇದನ್ನ ಕಲಿ. ಇವನ್ ಕೋಪ ಮಾಡ್ಕೊಂತವನೆ, ಈ ಕೋಪ ಮಾಡ್ಕೊಂಡಿರೋ ಟೈಮಲ್ಲಿ ನಾನ್ ಸಮಾಧಾನವಾಗಿರೋದು ಹೆಂಗೆ ಅಂತ ಕಲಿಯುತ್ತೆ.
ಅವನು ದ್ವೇಷ ಮಾಡ್ಬೇಕಾದ್ರೆ ನಾನು ಪ್ರೀತಿಯಿಂದ ಇರೋದು ಹೆಂಗೆ ಅಂತ ಕಲಿಯಕ್ಕೆ ಟ್ರೈ ಮಾಡುತ್ತೆ. ಅವನು ಜಗಳ ಮಾಡ್ಬೇಕಾದ್ರೆ ನಾನು ತಾಳ್ಮೆಯಿಂದ ಇರೋದು ಹೆಂಗೆ ಅಂತ ಕಲಿಯಕ್ಕೆ ಹೋಗುತ್ತೆ. ಯಾರಾದ್ರೂ ಕತೆ ಮಾತಾಡಕ್ ಬಂದ್ರೆ ಈ ಕತೆಗಳನ್ನ ಹೆಂಗೆ ನಿಲ್ಲಿಸ್ಲಿ ಅಂತ ಕಲಿಯಕ್ಕೆ ಹೋಯ್ತದೆ. ಫುಲ್ ಸ್ಟಾಪ್. ಯಾರಾದ್ರೂ ನೀವು ನಿದ್ದೆ ಹಾಳು ಮಾಡಕ್ ಬರ್ಬೇಕಾದ್ರೆ ನಾನು ನಿದ್ದೆಯನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತ ಕಲಿಯಕ್ಕೆ ಇಷ್ಟಪಡುತ್ತೆ. ಬುದ್ಧಿವಂತರು ಕಲಿತಾರೆ. ಅದೇ ದಡ್ರು ನಿದ್ದೆನ ಹಾಳು ಮಾಡ್ಕೊಂತಾರೆ, ನೆಮ್ಮದಿನ ಹಾಳು ಮಾಡ್ಕೊಂತಾರೆ, ಸಂತೋಷ ಹಾಳು ಮಾಡ್ಕೊಂತಾರೆ, ಸಂಬಂಧಗಳನ್ನ ಹಾಳು ಮಾಡ್ಕೊಂತಾರೆ, ಎಲ್ಲಾನು ಹಾಳು ಮಾಡ್ಕೊಂಡು ನೀವೆಲ್ಲ ಯಾರು ಬುದ್ಧಿವಂತರ ದಡ್ರ? ನೀವೆಲ್ಲ ಬುದ್ಧಿವಂತರ ದಡ್ರ? ಪಕ್ಕದಲ್ಲಿ ಕೈ ಕೊಟ್ಟು ಮುಖ ನೋಡ್ಕೊಂಡು ಹೇಳ್ರಿ, ನೀವು ಬುದ್ಧಿವಂತರ ದಡ್ರ ನೀವು ಅಂತ. ನೀವು ಬುದ್ಧಿವಂತರ ದಡ್ರ? ನೀವು ಬುದ್ಧಿವಂತರ ದಡ್ರ? ಇಂಟೆಲಿಜೆಂಟ್ ಪೀಪಲ್ ಏನ್ ಮಾಡ್ತಾರೆ? ಕಲಿತಾರೆ. ಇವತ್ತು ನಾವ್ ಏನ್ ಕಲಿಬೇಕು ಹೇಳ್ರಿ? ಕಣ್ಣೀರ್ ಬಗ್ಗೆ ನಾಲೆಡ್ಜ್ ಪಡ್ಕೊಂಡಿದ್ದು ಸಾಕು ಇಲ್ಲಿವರೆಗೂ. ಎಲ್ಲ ಇದ್ದೀರಾ? ಕಣ್ಣೀರ್ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದೀವಿ. ವೇದನೆಗಳ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದೀವಿ. ಜಗಳದ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದ್ವಿ. ಕೋಪದ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದೀವಿ. ಹೊಟ್ಟೆ ಕಿಚ್ಚು ಬಗ್ಗೆ, ಹೊಟ್ಟೆ ಉರಿ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದೀವಿ. ಬಾಧೆಗಳ ಬಗ್ಗೆ ತುಂಬಾ ನಾಲೆಡ್ಜ್ ಪಡ್ಕೊಂಡ್ಬಿಟ್ಟಿದೀವಿ. ಈ ಕೆಟ್ಟದ ಬಗ್ಗೆ ನಾಲೆಡ್ಜ್ ಬಿಟ್ಟು ಇವಾಗಿಂದ ನಾವು ಯಾವ ನಾಲೆಡ್ಜ್ ಪಡ್ಕೊಬೇಕು? ಒಳ್ಳೇದು ಒಳ್ಳೇದು ಒಳ್ಳೇದು. ಸಮಾಧಾನವಾಗಿರೋದು ಹೆಂಗೆ, ನೆಮ್ಮದಿಯಾಗಿರೋದು ಹೆಂಗೆ, ಆರೋಗ್ಯವಾಗಿರೋದು ಹೆಂಗೆ, ನೆಮ್ಮದಿಯಾಗಿ ನಿದ್ದೆ ಮಾಡೋದು ಹೆಂಗೆ, ಹೊಟ್ಟೆ ತುಂಬ ಊಟ ಮಾಡೋದು ಹೆಂಗೆ, ಎಲ್ಲರ ಜೊತೆ ಸಂತೋಷವಾಗಿರೋದು ಹೆಂಗೆ, ನಗ್ನಗ್ತಾ ಬಾಳೋದು ಹೆಂಗೆ, ಈ ನಾಲೆಡ್ಜು ಪ್ರತಿಯೊಬ್ಬರಲ್ಲಿಯೂ ನಿಮ್ಮಲ್ಲಿ ಈ ಅರಿವು ಯೇಸು ನಾಮದಲ್ಲಿ ಉಂಟಾಗಲಿ. ಆಮೆನ್. ಸೊ ಇಂಟೆಲಿಜೆಂಟ್ ಪೀಪಲ್ ವಿಲ್ ಆಲ್ವೇಸ್ ಲರ್ನ್. ನೀವೆಲ್ಲ ಇಂಟೆಲಿಜೆಂಟಾ? ಏನ ಕಲಿಬೇಕು ನೀವು ಇವತ್ತಿಂದ? ಒಳ್ಳೇದನ್ನ ಕಲೀರಿ. ಇಂಟೆಲಿಜೆಂಟ್ ಆಗಿರೋರು ಕಲಿತಾರೆ. ಅವರ ಕಿವಿಗಳು ಯಾವಾಗಲೂ ಶಾರ್ಪ್ ಆಗಿರುತ್ತೆ. ಯಾವ್ದನ್ನ ನಾಲೆಡ್ಜ್ ಪಡ್ಕೊಳಕ್ಕೆ, ಒಳ್ಳೆ ನಾಲೆಡ್ಜ್ ಪಡ್ಕೊಳಕ್ಕೆ ಅವ್ರ ಕಿವಿಗಳೇನಾಗಿರುತ್ತೆ? ಶಾರ್ಪ್ ಆಗಿರುತ್ತೆ. ಬುದ್ಧಿವಂತರ ಕಿವಿ ಶಾರ್ಪ್ ಆಗಿರುತ್ತೆ. ಅವ್ರ ಕತೆ ಇವ್ರ ಕತೆ ಕೇಳಿಸ್ಕೊಳ್ಳಲ್ಲ. ಇಲ್ಲಿವರೆಗೂ ನಾವು ಮಾಡಿದೆಲ್ಲ ಏನು? ಅವ್ರ ಕತೆ ಇವ್ರ ಕತೆ ಕೇಳಿ ನಾವು ಬುದ್ಧಿವಂತರ ಅನ್ಕೊಂಡಿದೀವಿ. ಆದ್ರೆ ನಮ್ಮಂತ ಕೇಳ್ರಿ, ಪಕ್ಕದಲ್ಲಿ ಹೇಳ್ರಿ ಕೇಳ್ರಿ ಅವ್ರಿಗೆ, ಇಲ್ಲಿವರೆಗೂ ಏನ್ ಮಾಡಿದ್ಯಾ ನೀನು ಅಂತ? ಇಲ್ಲಿವರೆಗೂ ಏನ್ ಸಾಧನೆ ಮಾಡಿದ್ಯಾ? ಏನ್ ಕೇಳಿಸ್ಕೊಂಡಿದ್ಯಾ ಇಲ್ಲಿವರೆಗೂ? ನೀನ್ ಕೇಳಿಸ್ಕೊಂಡಿರೋದನ್ನ ಕಂಪೇರ್ ಮಾಡ್ಕೊಂಡ್ರಿ ನೀನು ಬುದ್ಧಿವಂತ ಅನ್ಬೇಕಾ ದಡ್ಡ ಅನ್ಬೇಕಾ ಅಂತ ಕೇಳ್ರಿ. ಇವಾಗ ಇದರ ಆಧಾರದ ಮೇಲೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಬೇಕಾ ಬೇಡವಾ? ಇವಾಗ ಬುದ್ಧಿವಂತರಾದ್ರೆ ಬೇಗ ಆಶೀರ್ವಾದ ಬರುತ್ತೆ. ಆದ್ರೂ ನಾವು ಬುದ್ಧಿವಂತರಂತ ಅನ್ಕೊಂಡು ನಾವು ಬದುಕ್ತಾ ಇದೀವಿ. ಆದ್ರೆ ಒಳಗಡೆ ನಾವೇನಾಗಿದ್ದೀವಿ? ಬುದ್ಧಿಹೀನರಾಗಿದ್ದೀವಿ, ದಡ್ರ ತರ ಬದುಕ್ತಾ ಇದೀವಿ. Intelligent people will always learn. Their ears will be always open to the knowledge. ಶಾರ್ಪ್ ಆಗಿರುತ್ತೆ. ಸೊ ನೀವೆಲ್ಲ ಇಂಟೆಲಿಜೆಂಟ್ ಪೀಪಲ್ ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಇಂಟೆಲಿಜೆಂಟ್ ಪೀಪಲ್ ನೀವು? ಪಕ್ಕ? ಆರ್ ಯು ಶೋರ್? ಲಾಕ್ ಮಾಡ್ಬೋದಾ? ಇಂಟೆಲಿಜೆಂಟ್ ಪೀಪಲ್ ಎಲ್ಲ ಧನ್ಯರು. ಅವರ ಕಿವಿಗಳು ಯಾವಾಗಲೂ ಶಾರ್ಪ್ ಆಗಿರುವುದು. ನೀವೆಲ್ಲ ಇಂಟೆಲಿಜೆಂಟ್ ಪೀಪಲ್ ಇದ್ದಾನೆ? ನೀವೆಲ್ಲ ಇಂಟೆಲಿಜೆಂಟಾ? ಕಿವಿ ಶಾರ್ಪ್ ಆಗೈತಾ? ಯಾವ್ದಕ್ಕೆ ಶಾರ್ಪ್ ಆಗೈತೆ? ಯಾವ ನಾಲೆಡ್ಜ್ ಪಡ್ಕೊಳಕ್ ಕಿವಿ ಶಾರ್ಪ್ ಆಗೈತೆ? ಯಾರನ್ನ ಬಂದು ಸಾಮ ಹಿಂಗಂತೆ, ಪಾರಮ್ಮ ಹಿಂಗಂತೆ ಒದ್ದು ಓಡಿಸ್ರಿ. ನಮಗೂ ಈ ನಾಲೆಡ್ಜ್ಗೂ ಸಂಬಂಧನಿಲ್ಲ. ಈ ನಾಲೆಡ್ಜ್ ನಾನು ಪಡ್ಕೊಳಕ್ ಹೋದ್ರೆ ನಾನು ಹಾಳಾಗೋಯ್ತೀನಿ. ಯಾಕಂದ್ರೆ ಕೆಟ್ಟ ನಾಲೆಡ್ಜ್ ಪಡ್ಕೊಳ್ಳೋನು ಹಾಳಾಗೋಯ್ತಾನೆ. ಆದ್ರೆ ಒಳ್ಳೆ ನಾಲೆಡ್ಜ್ ಪಡ್ಕೊಳ್ಳೋನು ಅದು ಅವನ ಜೀವನ ಕಾಪಾಡತ್ತೆ. ಆಮೇಲೆ ಯಾಕಂದ್ರೆ ಸಮಾಧಾನ ನಮ್ಮನ್ನು ಕಾಪಾಡುತ್ತೆ, ನೆಮ್ಮದಿ ನಮ್ಮನ್ನು ಕಾಪಾಡುತ್ತೆ, ಸಂತೋಷ ನಮ್ಮನ್ನು ಕಾಪಾಡುತ್ತೆ, ನಗು ನಮ್ಮನ್ನ ಕಾಪಾಡುತ್ತೆ. ಎಲ್ಲ ಒಳ್ಳೆ ನಾಲೆಡ್ಜ್ ನಮ್ಮನ್ನ ಏನ್ ಮಾಡುತ್ತೆ? ಕಾಪಾಡುತ್ತೆ.
ನಿಮ್ಮನ್ನ ಏನ್ ಕಾಪಾಡುತ್ತೋ ಅದ್ರ ಬಗ್ಗೆ ನಾಲೆಡ್ಜ್ ಪಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ನಿಮ್ಮನ್ನ ಏನ್ ಕಾಪಾಡುತ್ತೋ ಅದ್ರ ಬಗ್ಗೆ. ಹತ್ತೊಂಬತ್ತನೇದೇ 20ನೇ ವಾಕ್ಯ ನಾನು ಓದ್ತೀವಿ. ಬುದ್ಧಿಮಾನವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ಜ್ಞಾನಿಯಾಗುವಿ. Get all the advice and instructions. ಏನಂತ ಇನ್ನೊಂದ್ಸರಿ ಓದಿ. ಬುದ್ಧಿವಾದವನ್ನು ಕೇಳು, ಬುದ್ಧಿವಾದವನ್ನು ಉಪದೇಶವನ್ನು ಆಲಿಸು. ಬುದ್ಧಿವಾದವನ್ನ ಉಪದೇಶವನ್ನ ಎಷ್ಟು ಸಿಗುತ್ತೋ ಅಷ್ಟು ನೀನೇನ್ ಮಾಡು, ಅಷ್ಟು ಪಡ್ಕೋ. ಆವಾಗ ನೀನು ಜೀವನ ಪರ್ಯಂತ ಬುದ್ಧಿವಂತನಾಗಿರ್ತೀಯ. ನಾನು ಹೇಳ್ತೇನೆ, ಎಷ್ಟು ಒಳ್ಳೇದು ಪಡ್ಕೊಳಕ್ಕಾಗುತ್ತೋ ಅಷ್ಟು ಒಳ್ಳೇದನ್ನ, ಒಳ್ಳೆ ನಾಲೆಡ್ಜ್ ನೀವೇನ್ ಮಾಡ್ಬೇಕು, ಪಡ್ಕೊಂಡ್ರೆ ಜೀವನ ಪರ್ಯಂತ ನೀವು ಚೆನ್ನಾಗಿರ್ತೀರ. ಒಳ್ಳೆ ನಾಲೆಡ್ಜ್ ಪಡ್ಕೊಳ್ಳೋನು ಜೀವನ ಪರ್ಯಂತ ಚೆನ್ನಾಗಿರ್ತಾನೆ. ಆಮೇಲೆ ಅದ್ರಲ್ಲಿ ನಿಮ್ಮ ಹೆಸರು ಹಾಕೊಂಡು ಓದಿ. ವಾಣಿ ಅಷ್ಟೇನೆ ಇರೋದು ಅದರಲ್ಲಿ. ಇಂಗ್ಲಿಷಲ್ಲಿ ಚೆನ್ನಾಗಿದೆಲ್ಲ. ಗೆಟ್ ಆಲ್ ದ ಅಡ್ವೈಸ್ ಅಂಡ್ ಇನ್ಸ್ಟ್ರಕ್ಷನ್. ಅಡ್ವೈಸ್ ಅಂದ್ರೆ ಗೊತ್ತು ತಾನೆ? ಎಷ್ಟು ಜನ ಗೊತ್ತು ಅಡ್ವೈಸ್ ಅಂದ್ರೆ? ಅಡ್ವೈಸ್ ಏನ್ ಮಾಡ್ಬೇಕು ಅಂತ ಅಡ್ವೈಸ್ ಕೊಡ್ತಾರೆ ನೋಡಿ. ಇನ್ಸ್ಟ್ರಕ್ಷನ್ ಯಾವ ತರ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋದನ್ನ ಪಡ್ಕೊಳ್ಳೋ ಪ್ರತಿಯೊಬ್ಬನು ಜೀವನ ಪರ್ಯಂತ ಚೆನ್ನಾಗಿರ್ತಾನೆ. ಇವತ್ತು ನಾವ್ ಏನ್ ಮಾಡ್ಬೇಕು, ಒಳ್ಳೇದರ ಅರಿವನ್ನ ಉಂಟು ಮಾಡ್ಕೊಬೇಕು. ಒಳ್ಳೇದರ ಅರಿವಿನ ಬಗ್ಗೆ ಶೇಖರಣೆ ಮಾಡ್ಬೇಕು. ಒಳ್ಳೆ ನಾಲೆಡ್ಜ್ನ ಪಡ್ಕೊಬೇಕು. ಏನ್ ಮಾಡ್ಬೇಕು, ಒಳ್ಳೆ ನಾಲೆಡ್ಜ್ನ ಪಡ್ಕೊಬೇಕು. ಇನ್ಸ್ಟ್ರಕ್ಷನ್ ಏನು, ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾವು ಫಾಲೋ ಮಾಡ್ಬೇಕು. ಆಮೇಲೆ ಸೊ ಒಳ್ಳೆ ಅರಿವು ಇರುವವನು ಜೀವನ ಪರ್ಯಂತ ಉಳಿದಿರುವಂತ ಜೀವನ ಚೆನ್ನಾಗಿರ್ತಾನೆ. ಆಮೇಲೆ ಒಳ್ಳೆದರ ಅರಿವನ್ನ ಉಂಟು ಮಾಡ್ಕೊಳ್ಳುವಂತ, ಒಳ್ಳೆದರ ಅರಿವನ್ನ ಶೇಖರಣೆ ಮಾಡ್ಕೊಳ್ಳುವಂತ ವ್ಯಕ್ತಿ ಉಳಿದಿರೋ ಜೀವನ ಅಲ್ಲ ಏನಾಗಿರ್ತಾನೆ, ಸುಖವಾಗಿ ಜ್ಞಾನಿಯಾಗಿ ಚೆನ್ನಾಗಿರ್ತಾನೆ. ಇವತ್ತು ನಿಮ್ ಉಳಿದಿರೋ ಜೀವನ ಎಲ್ಲ ಚೆನ್ನಾಗಿರ್ಬೇಕಾ? ಉಳಿದಿರೋ ಜೀವನ ಚೆನ್ನಾಗಿರ್ಬೇಕಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಉಳಿದಿರೋ ಜೀವನ ಚೆನ್ನಾಗಿರ್ಬೇಕಾ? ಕೇಳ್ರಿ, ಉಳಿದಿರೋ ಜೀವನ ಚೆನ್ನಾಗಿರ್ಬೇಕಾ? ಉಳಿದಿರೋ ಜೀವನ ಚೆನ್ನಾಗಿರ್ಬೇಕಾ? ಒಳ್ಳೆದರ ಅರಿವನ್ನು ಉಂಟು ಮಾಡ್ಕೋ. ಒಳ್ಳೆದರ ನಾಲೆಡ್ಜನ್ನ ಶೇಖರಣೆ ಮಾಡ್ಕೋ. ನಿನ್ನ ಉಳಿದಿರೋ ಜೀವನವೆಲ್ಲ ಚೆನ್ನಾಗಿರ್ತೀಯ ಅಂತ. ಆಮೇಲೆ ವಿಶ್ವಾಸಿಗಳಾಗ ನಾವು ನಮ್ಮ ಉಳಿದಿರೋ ಜೀವನ, ನಮ್ಮ ಫ್ಯೂಚರ್ ಬ್ರೈಟ್ ಆಗಿರ್ಬೇಕಂದ್ರೆ, ಉಳಿದಿರೋ ಜೀವನ ಚೆನ್ನಾಗಿರ್ಬೇಕಂದ್ರೆ ಇವತ್ತಿಂದ ನಮ್ಗೆ ಬೇಕಾಗಿರೋದಲ್ಲ ಒಂದೇ ಒಳ್ಳೆದರ ಅರಿವು ನಮ್ಮಲ್ಲಿ ಉಂಟಾಗ್ಲಿ ಯೇಸು ನಾಮ. ಆಮೇಲೆ ಕೆಟ್ಟದ್ರ ಅರಿವು ಉಂಟಾಗಿ ನಮ್ಮ ಜೀವನ ಹಾಳು ಮಾಡ್ಕೊಂಡು ಸಾಕು. ಇನ್ಮೇಲೆ ಉಳಿದಿರೋ ಜೀವನ ನಾವು ಚೆನ್ನಾಗಿರ್ಬೇಕು. ಇನ್ಮೇಲೆ ಉಳಿದಿರೋ ಜೀವನ ನಾವು ನೆಮ್ಮದಿಯಾಗಿರ್ಬೇಕು. ಇನ್ಮೇಲೆ ಉಳಿದಿರೋ ಜೀವನ ನಗ್ನಗ್ತಾ ಬಾಳ್ಬೇಕು. ಇನ್ಮೇಲೆ ಉಳಿದಿರೋ ಜೀವನ ಆರೋಗ್ಯವಾಗಿ ಬದುಕಬೇಕು. ಇನ್ಮೇಲೆ ಉಳಿದಿರೋ ಜೀವನ ಸಮಾಧಾನವಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ, ನಗ್ನಗ್ತಾ ಬಾಳ್ಬೇಕು ನಾವು. ಆಮೇಲೆ ಮೇಲೆ ಉಳಿದಿರೋ ಜೀವನ ಐಶ್ವರ್ಯವಂತರಾಗಿ ಬದುಕಬೇಕು. ಇನ್ಮೇಲೆ ಉಳಿದಿರೋ ಜೀವನ ನಾವೇನ್ ಮಾಡ್ಬೇಕು ಹೇಳ್ರಿ, ಎಲ್ಲಾರ ಜೊತೆ ಸಮಾಧಾನವಾಗಿ ಬದುಕಬೇಕು. ಆಮೇಲೆ ಹೆಚ್ಚಿನಾಗ ಅರ್ಥ ಆಗ್ತದೆ. ನಿಮ್ಮ ಉಳಿದಿರೋ ಜೀವನ ಬರೀ ಒಳ್ಳೇದನ್ನೇ ಅನುಭವಿಸ್ಲಿ. ನಿಮ್ಮ ಉಳಿದಿರೋ ಜೀವನ ಒಳ್ಳೇದನ್ನ ಅನುಭವಿಸ್ಬೇಕಂದ್ರೆ ನಿಮಗೆ ಒಳ್ಳೇದರ ಅರಿವು ಉಂಟಾಗ್ಬೇಕು. ಒಳ್ಳೆಯದ ಅರಿವು ಉಂಟಾಗೋ ಪ್ರತಿಯೊಬ್ಬ ವ್ಯಕ್ತಿಯ ಮುಂದಿನ ಜೀವನ, ಉಳಿದಿರೋ ಜೀವನ ಬರೀ ಒಳ್ಳೆಯದನ್ನೇ ಅನುಭವಿಸ್ತಾನೆ. ಆಮೇಲೆ ಸೊ ಒಳ್ಳೆಯದನ್ನ ಅರಿವನ್ನ ಶೇಖರಣೆ ಮಾಡಿಕೊಳ್ಳುವಂಥ ಪ್ರತಿಯೊಂದು ವಿಶ್ವಾಸಿಯ ಉಳಿದಿರೋ ಜೀವನ ಯೇಸು ನಾಮದಲ್ಲಿ ಒಳ್ಳೆಯದಾಗಿ ಮಾರ್ಪಡೆ. ಆಮೇಲೆ ಎಲ್ಲ ಒಳ್ಳೆಯದು ನಿಮ್ಮ ಉಳಿದಿರೋ ಜೀವನಗಳಲ್ಲಿ, ಉಳಿದಿರೋ ದಿನಗಳಲ್ಲಿ, ಉಳಿದಿರೋ ವರ್ಷಗಳಲ್ಲಿ ಬರೀ ಒಳ್ಳೆಯದನ್ನೇ ನೀವು ಅನುಭವಿಸ್ಲಿ. ಆಮೇಲೆ ಸೊ ಇವತ್ತಿಂದ ನಾವೆಲ್ಲ ಯಾವುದನ್ನು ಫಾಲೋ ಮಾಡಬೇಕು, ಒಳ್ಳೆಯದರನ್ನ ಅರಿವನ್ನ, ಒಳ್ಳೆಯದರ ನಾಲೆಡ್ಜನ್ನ ಶೇಖರಣೆ ಮಾಡಿಕೊಳ್ಳುವಂತ, ಅನುಸರಿಸುವಂತ, ಕೇಳಿಸ್ಕೊಳ್ಳುವಂತ ಒಂದು ಪ್ರಾಸೆಸ್ ಅಲ್ಲಿ ನಾವು ಇವತ್ತಿಂದ ಉಂಟಾಗುವ. ಆಮೇಲೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಒಳ್ಳೆಯದನ್ನ ಮಾತ್ರನೇ ಹುಡುಕ್ಲಿ. ಕೆಟ್ಟದನ್ನ ಹುಡುಕಿದ್ ಸಾಕು.
ಕೆಟ್ಟದನ್ನ ಶೇಖರಣೆ ಮಾಡ್ಕೊಂಡು ಸಾಕು. ಇವತ್ತಿಂದ ನಮ್ಮ ಜೀವನದಲ್ಲಿ ಬರೀ ಒಳ್ಳೇದೇ ನಡಿಬೇಕು. ನಮ್ಮ ಉಳಿದಿರೋ ಜೀವನ ಎಲ್ಲ ಬರೀ ಒಳ್ಳೇದನ್ನ ಮಾತ್ರನೇ ಅನುಭವಿಸ್ಬೇಕು. ನಮ್ಮ ಉಳಿದಿರೋ ಜೀವನ ಎಲ್ಲ ಬರೀ ಒಳ್ಳೇದನ್ನ ಮಾತ್ರನೇ ಅನುಭವಿಸ್ಬೇಕು. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ನನ್ನ ಉಳಿದಿರುವ ಜೀವನವೆಲ್ಲ ಒಳ್ಳೇದನ್ನ ಮಾತ್ರನೇ ಅನುಭವಿಸ್ತೀನಿ. ಯೇಸು ನಾಮದಲ್ಲಿ ನಾನು ಉಳಿದಿರೋ ಜೀವನವೆಲ್ಲ ಬರೀ ಒಳ್ಳೇದನ್ನೇ ಅನುಭವಿಸ್ತೀನಿ. ನಾನು ಉಳಿದಿರುವ ಜೀವನ ನೆಮ್ಮದಿಯನ್ನು ಅನುಭವಿಸ್ತೀನಿ. ಉಳಿದಿರೋ ಜೀವನದಲ್ಲಿ ಸಂತೋಷವನ್ನು ಅನುಭವಿಸ್ತೀನಿ. ಉಳಿದಿರೋ ಜೀವನವನ್ನ ತಾಳ್ಮೆಯನ್ನು ಅನುಭವಿಸ್ತೀನಿ, ಸಂತೋಷವನ್ನು ಅನುಭವಿಸ್ತೀನಿ, ನೆಮ್ಮದಿಯನ್ನು ಅನುಭವಿಸ್ತೀನಿ, ಐಶ್ವರ್ಯವನ್ನು ಅನುಭವಿಸ್ತೀನಿ, ಸಮಾಧಾನವನ್ನು ಅನುಭವಿಸ್ತೀನಿ. ನಾನು ಉಳಿದಿರೋ ಜೀವನವೆಲ್ಲ ಬರೀ ಒಳ್ಳೆದನ್ನೇ ಅನುಭವಿಸ್ಬೇಕು ನಾವು. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ನಿಜವಾಗ್ಲು ಎಲ್ಲ ಇರೋ ಜಾಗದಲ್ಲಿ ನಿಂತ್ಕೊಳ್ಳಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ. ಆರಾಧನೆ ಆರಾಧನೆ ಆತ್ಮದಿ ಸತ್ಯದಿ ಆರಾಧನೆ, ಅಂತರಾತ್ಮದಿ ಆರಾಧನೆ. ಆರಾಧನೆ ಸ್ವಾಮಿ ಆರಾಧನೆ, ಅಂತರಾತ್ಮದಿ ಅಂತರಾತ್ಮದಿ ಮತ್ತೊಮ್ಮೆ ಆಡೋಣವಾ? ಆರಾಧನೆ ಸ್ವಾಮಿ ಆರಾಧನೆ, ಆರಾಧನೆ ಸ್ವಾಮಿ ಆರಾಧನೆ, ಆತ್ಮದಿ ಸತ್ಯದಿ ಆರಾಧನೆ.